ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪವಿತ್ರಸ್ ಲೈಫ್ ಸ್ಟೈಲ್ ವ್ಲಾಗ್. ನಾನು ನಿಮ್ಮ ಪ್ರೀತಿಯ ಪವಿತ್ರ. ಇವತ್ತು ಪ್ರಗತಿಗೆ ಸ್ಕೂಲ್ ಇಲ್ಲ. ಅಂಥ ಟೈಮಲ್ಲಿ ನನ್ನ ರೊಟೀನ್ ಹೇಗಿರುತ್ತೆ ಅಂದರೆ ತುಂಬ ಕಾಮಾಗಿರುತ್ತೆ. ಸ್ಕೂಲ್ ಇಲ್ಲ ಅನ್ನೋವಂತಹ ಒಂದು ಟೆನ್ಷನ್ ಗಡಿಬಿಡಿ ಇರೋದಿಲ್ಲ. ಆರಾಮಾಗಿ ಕೆಲಸ ಮಾಡ್ಕೋಬೋದು. ಈ ನಡುವೆ ನನ್ನ ಮೆಂಟಲ್ ಸ್ಟ್ರೆಸ್ಸನ್ನು ನಾನು ಕಂಟ್ರೋಲ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಮೆಡಿಟೇಷನ್ ಮತ್ತು ಬಾಡಿ ಸ್ಟ್ರೆಚಿಂಗ್ ಅಷ್ಟೇ ಮಾಡ್ತೀನಿ. ಇದರಿಂದ ನನಗೆ ಸ್ವಲ್ಪ ಫ್ರೀ ಅನಿಸುತ್ತೆ. ಹೆವಿ ಕೆಲಸ ಆದಾಗ ಇದೆಲ್ಲ ತುಂಬ ಸಹಾಯಕ್ಕೆ ಬರುತ್ತೆ. ಒಂದು ಚಿಕ್ಕ ಮಗು ಇದೆ ಅಂತಂದಾಗ ಅದನ್ನು ಹ್ಯಾಂಡಲ್ ಮಾಡಬೇಕಂದ್ರೆ ಮೆಂಟಲ್ ಸ್ಟ್ರೆಸ್ ತುಂಬ ಇಂಪಾರ್ಟೆಂಟ್. ಇಲ್ಲ ಅಂತಂದರೆ ಬೇಗನೆ ನಮಗೆ ಕೋಪ ಬರುತ್ತೆ. ಪ್ರೀತಮ್ಗೆ ಇವಾಗ 3 years, ಬಟ್ ಅವನ ಆಟಗಳು ತುಂಬ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತಲ್ಲ, ಆ ಟೈಮಲ್ಲಿ ತುಂಬ ಕಷ್ಟ ಆಗುತ್ತೆ ಮ್ಯಾನೇಜ್ ಮಾಡೋದು. ಕೋಪ ಮಾಡ್ಕೊಳ್ತಲೇ, ಇಲ್ಲಾಂದರೆ ಕೋಪ ಬರುತ್ತೆ, ಹೊಡಿಯೋ ಒಂದು ಮನಸ್ಸು ಬಂದುಬಿಡುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಅವನು ಏನೇ ಮಾಡಿರಲಿ ಹೇಗೇ ಇರಲಿ ಹುಡ್ಕೊಂಡು ಫಸ್ಟ್ ಬರೋದು ನನ್ನ ಹತ್ರ ಮಮ್ಮಿ ಅಂತ. ಸೊ ಅದೊಂಥರ ಖುಷಿ. ಏನೇ ಕೋಪ ಇದ್ದರೂ ಆ ಟೈಮಲ್ಲಿ ಮರ್ತೋಗುತ್ತೆ. ಬೆಳಗ್ಗೆ ಎದ್ದರೆ ಬಿಸಿನೀರು ಕುಡಿತೀನಿ. ಅದು ತುಂಬ ಒಳ್ಳೆಯದು ನಮ್ಮ ಬಾಡಿಲಿರೋ ಟಾಕ್ಸಿನನ್ನು ಹೊರಗಡೆ ಹಾಕೋದಕ್ಕೆ. ಅಟ್ಲೀಸ್ಟ್ ಬಿಸಿನೀರು ಮತ್ತು ಆಯಿಲ್ ಪುಲ್ಲಿಂಗ್ ನಾನು ಫ್ರೀ ಟೈಮಲ್ಲಿ ಎಲ್ಲನೂ ನನಗೆ ಈ ಥರ ಟೈಮ್ ಸಿಕ್ಕಿದೆ ಅಂದಾಗೆಲ್ಲ ನಾನು ಆಯಿಲ್ ಪುಲ್ಲಿಂಗ್ ಮಾಡ್ತೀನಿ. ಇದ್ರ ಬೆನಿಫಿಟ್ಸ್ ಮತ್ತು ಇದನ್ನು ಯಾವ ಥರ ಮಾಡೋದು ಅಂತ ಬೇಕು ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ ನಾನು ಶಾರ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ ಮಾಡಿ ಹಾಕ್ತೀನಿ. ಇದರಿಂದ ನಮ್ಮ ಬಾಡಿ ಟಾಕ್ಸಿನ್ಸ್ ಆಚೆ ಹೋಗುತ್ತೆ. ನನಗೆ ಗಮ್ ಪ್ರಾಬ್ಲಮ್ ಇದ್ದಿದ್ದರಿಂದ ನಾನು ಈ ಥರ ರೂಢಿಯನ್ನು ಮಾಡಿಕೊಂಡೆ. ಬಾಡಿ ಟಾಕ್ಸಿನ್ ಹೊರಗಡೆ ಹಾಕೋದು ತುಂಬ ಇಂಪಾರ್ಟೆಂಟು. ಈಗಿನಂಥ ಸಿಚುವೇಷನಲ್ಲಿ ನಾವು ತಿನ್ನೋ ಫುಡ್ಗಳಲ್ಲಿ ಏನೇನಿರುತ್ತೆ ಅಂತ ನಮಗೆ ಗೊತ್ತಿರೋದಿಲ್ಲ. ಸೊ ಆ ಒಂದು ಬಾಡಿಲಿರುವಂತಹ ಕೆಟ್ಟ ಟಾಕ್ಸಿನ್ಸ್ ಏನಿರುತ್ತೆ ಅದನ್ನು ನಾವು ಅವಾಗ ಫ್ಲಶ್ ಔಟ್ ಮಾಡಲಿಲ್ಲ ಅಂದರೆ, ಅದನ್ನು ಬಾಡಿಯಿಂದ ಹೊರಗೆ ಹಾಕಿಲ್ಲ ಅಂತ ಅಂದಾಗ ಅದು ಬೇರೆ ಬೇರೆ ರೀತಿಯಾದಂತಹ ಕಾಯಿಲೆಗಳಿಗೆ ತಿರುಗುತ್ತೆ. ಅದು ಎಲ್ಲರಿಗೂ ಗೊತ್ತೇ ಇರುತ್ತೆ. ದಯವಿಟ್ಟು ಆದಷ್ಟು ನಾವು ಹೊರಗಡೆ ಊಟ ತಿಂತೀವಿ, ನಮಗೆ ಅನಿವಾರ್ಯ, ಈ ಥರ ಫುಡ್ ಇದೆ ನಮ್ಮದು ಲೈಫ್ ಸ್ಟೈಲ್ ಅಂತ ಅಂದಾಗ ಬಾಡಿ ಟಾಕ್ಸಿನ್ಸ್ನ ಹೊರಗೆ ಹಾಕೋ ಅಂತ ಯಾವುದಾದ್ರೂ ಒಂದು ಮೆಥಡನ್ನು ಎವ್ರಿ ಡೇ ಫಾಲೋ ಮಾಡೋದಕ್ಕೆ ಟ್ರೈ ಮಾಡಿ. ತುಂಬ ಉಪಯೋಗಕ್ಕೆ ಬರುತ್ತೆ. ಇನ್ನು ಪ್ರೀತಮ್ನ ಕರ್ಕೊಂಡು ಒಂದು ಪ್ಲೇ ಗ್ರೌಂಡಿಗೆ ಹೋಗ್ತಾರೆ ನನ್ನ ಹಸ್ಬೆಂಡು. ಸರಿ ಇವತ್ತು ನಾನು ನೋಡೋಣ ಅಂತ ಹೋದೆ. ಅವನಿಗೆ ಈ ಗೇಮ್ ತುಂಬ ಅಂದರೆ ತುಂಬ ಇಷ್ಟ ಆಗಿಬಿಟ್ಟಿದೆ. ಬಟ್ ಇವತ್ತೊಂದು ಟೂರ್ನಿಮೆಂಟ್ ಇತ್ತು ಅಂತ ಅವನ್ನ ಫೀಲ್ಡ್ ಒಳಗಡೆ ಬಿಟ್ಕೊಳ್ಳಿಲ್ಲ. 9 o'clock ಒಂದು ಟೂರ್ನಿಮೆಂಟ್ ಇದೆ, ಮಕ್ಕಳು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತ. ಇಲ್ಲಾಂದರೆ ಎವ್ರಿ ಡೇ ಅವನಲ್ಲಿ ಹೋಗಿ ಬಾಲ್ ಆಡ್ಕೊಂಡು ಬರ್ತಾನೆ. ಒಂಥರ ಅವನಿಗೂ ಖುಷಿಯಾಗೋಗಿದೆ. ಅಲ್ಲಿರೋರಿಗೆಲ್ಲ ಅವ್ನ ಫ್ರೆಂಡ್ ಕೂಡ ಆಗಿಬಿಟ್ಟಿದ್ದಾನೆ. ಹಾಗೆ ನಂತರ ರಂಗೋಲಿ ಹಾಕೋದಕ್ಕೆ ಎಷ್ಟೇ ಟ್ರೈ ಮಾಡಿದ್ರು ಬರ್ತಾ ಇಲ್ಲ, ಅಥವಾ ಅಪಾರ್ಟ್ಮೆಂಟ್ ಇದೆ ನಮಗೆ ದೊಡ್ಡ ರಂಗೋಲಿ ಬರೆಯೋದಕ್ಕೆ ಆಗ್ತಾ ಇಲ್ಲ ಅಂತಂದರೆ ಈ ಒಂದು ಟ್ರಿಕ್ ನಿಮಗೆ ಯೂಸ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ನಾನು ಸುಮಾರು ದಿನದಿಂದ ಟ್ರೈ ಮಾಡಿದೆ, ಬಟ್ ನನ್ನ ಕೈಯಲ್ಲಿ ರಂಗೋಲಿಯ ಶೇಪ್ ತಿರ್ಗೋದೇ ಇಲ್ಲ, ಅಥವಾ ಜಾಗ ಚಿಕ್ಕದಿರೋದಕ್ಕೆ ನಾನು ಆದಷ್ಟು ಚಿಕ್ಕ ರಂಗೋಲಿಯನ್ನು ಬರೆಯೋಕ್ಕೆ ಟ್ರೈ ಮಾಡ್ತೀನಿ. ಹಾಗಾಗಿ ನನಗೆ ಅಭ್ಯಾಸ ಆಗ್ತಾ ಇಲ್ಲ ಅಂತ ಅಂದ್ಕೊಳ್ತೀನಿ. ಆ ಒಂದು ಶೇಪ್ ಆಗಲಿ ಒಂದು ಕರ್ವ್ ಆಗಲಿ ನಂಗೆ ಮಾಡೋಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು. ಸರಿ ಸಿಂಪಲ್ಲಾಗಿ ಚಿಕ್ಕದಾಗಿ ಹೊಸ್ಲು ಮೇಲೆ ಮಾತ್ರನೇ ಬರ್ಕೊಳ್ಳೋಣ, ಮುಂದೆ ಎಲ್ಲ ರಂಗೋಲಿ ಬರೆಯೋದಕ್ಕೆ ಆಗ್ತಾ ಇರಲಿಲ್ಲ. ಇವತ್ತು ಬರೆದ್ರೆ ನಾಳೆ ಬೆಳಗ್ಗೆ ಬಂದುಬಿಟ್ಟು ಅವರು ಕಸ ಗುಡಿಸೋದು ಮತ್ತು ನೆಲ ಒರೆಸೋದು ಇದೇ ಇರುತ್ತಲ್ಲ, ಅವರು ಅರ್ಧ ಅಳಿಸ್ಬಿಟ್ಟು ಹೋಗ್ತಾಯಿದ್ರು. ಸೊ ಅದಕ್ಕಿಂತ ಇದೇ ಬೆಸ್ಟ್ ಅಂತ ಅನ್ನಿಸ್ತು ಅಂತ ಹೇಳಿ ಈ ಥರ ಒಂದು ನಾನು ರಂಗೋಲೆ ಸ್ಟೆನ್ಸಿಲ್ಸ್ ಅಂತ ಏನು ಬರುತ್ತಲ್ಲ, ಇದರೊಳಗೆ ಸುಮಾರು ಡಿಸೈನ್ಸ್ ಇದೆ. ಒಂದು ಪ್ಯಾಕೆಟ್ ಫುಲ್ಲು ತರಿಸಿದ್ದೀನಿ. ಡೈಲಿ ಆಲ್ಟರ್ನೇಟಿವ್ ಡಿಸೈನ್ಸ್ನ ಆರಾಮಾಗಿ ಹಾಕೋಬೋದು ಅಂತ ಹೇಳಿ ಈ ಪ್ಲ್ಯಾನ್ ಮಾಡಿದ್ದೀನಿ. ನಂತರ ಸ್ಟ್ರಗಲ್ ಮಾಡೋರಿಗೆ ಇದು ತುಂಬ ಉಪಯೋಗಕ್ಕೆ ಬರುತ್ತೆ. ಅಥವಾ ಅಪಾರ್ಟ್ಮೆಂಟ್ ಜಾಗ ಚಿಕ್ಕದು ಅಂತ ಅಂದಾಗ ನೀವು ಈ ಥರ ಟ್ರೈ ಮಾಡಿ. ತುಂಬ ಮುದ್ದಾಗೂ ಕಾಣಿಸುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ, ನೋಡೋಕ್ಕೆ ಒಂದು ಪಾಸಿಟಿವ್ ವೈಬ್ರೇಷನ್ ಸಿಗುತ್ತೆ ನಿಮಗೆ. ಇದನ್ನು ನೀವು ಕೂಡ ಟ್ರೈ ಮಾಡ್ಬೋದು. ಇನ್ನು ನಾನು ರಂಗೋಲಿ ಎಲ್ಲ ಹಾಕೋಷ್ಟ್ರಲ್ಲಿ ನನ್ನ ಹಸ್ಬೆಂಡು ಬಿಸಿಯಾಗಿ ಶುಂಠಿ ಟೀ ಮಾಡಿದ್ರು. ಇಬ್ಬರು ಕೂಡ ಕುಡಿತಾ ಇದ್ವಿ. ಇವತ್ತು ಪ್ರಗತಿಗೆ ಸ್ಕೂಲ್ ಇರಲಿಲ್ಲ. ಸೊ ಹಾಗಾಗಿ ಸ್ವಲ್ಪ ಪ್ಲ್ಯಾನ್ ಮಾಡಿದೆ. ಗ್ರೋಸರಿ ಎಲ್ಲ ಖಾಲಿಯಾಗಿತ್ತು, ಆಲ್ಮೋಸ್ಟ್ ಎಲ್ಲ ಖಾಲಿಯಾಗಿತ್ತು. ನಾನು ಅಂದ್ಕೊಂಡೆ ಯಶವಂತಪುರಕ್ಕೆ ಹೋಗ್ಬಿಟ್ಟು ತೊಗೊಂಡು ಬರೋಣ. RMCಯಲ್ಲಿ ಸ್ವಲ್ಪ ಪ್ರೈಸ್ ಕಡಿಮೆ ಸಿಗುತ್ತೆ, ಮತ್ತು ನನಗೆ ಹ್ಯೂಜಾಗಿ ಬೇಕಾಗಿತ್ತು. ಒಂದು 2.5 months 3 months ಆಗೋಷ್ಟು ತೊಗೊಂಡು ಬಂದುಬಿಡೋಣ ಅಂತ ನನ್ನ ತಲೆಯಲ್ಲಿ ಪ್ಲ್ಯಾನ್ ಇತ್ತು. ಸೊ ಅದನ್ನೇ ನಾನು ಅಂದ್ಕೊಳ್ತಾ ಇದ್ದೆ. ಇನ್ನು ಬ್ರೇಕ್ಫಾಸ್ಟ್ಗೆ ಏನೂ ಮಾಡಿರಲಿಲ್ಲ. ಪ್ರಗತಿಗೆ ಎಗ್ ರೈಸ್ ಮಾಡಿದೆ, ನಾನ್ ವೆಜ್ ತಿನ್ನಲ್ಲ. ನೈಟ್ ನಾವು ಫಿಶ್ ಕರಿ ಮಾಡ್ಕೊಂಡಿದ್ವಿ, ಅದ್ರದ್ದು ಸ್ವಲ್ಪ ಹಾಗೆ ಇತ್ತು. ಫಿಶ್ ಕಬಾಬ್ ಪೀಸಸ್ ಕೂಡ ಹಾಗೆ ಇತ್ತು. ಬೆಳಗ್ಗೆ ಸ್ವಲ್ಪ ಅದನ್ನು ಬಿಸಿ ಮಾಡಿಕೊಂಡು ನಮ್ಮದು ಬ್ರೇಕ್ಫಾಸ್ಟ್ ಅದೇ ಆಯಿತು. ಜಾಸ್ತಿ ಏನೂ ಮಾಡಲಿಲ್ಲ. ನಾನು ನೈಟೇ ಅಂದ್ಕೊಂಡೆ ಇವತ್ತು ನಾವು ಸ್ವಲ್ಪ ಹೊರಗಡೆ ಹೋಗಿ ಮನೆಗೆ ಬೇಕಾಗಿರೋ ಐಟಮ್ ಎಲ್ಲ ತರಬೇಕು ಅಂತ. ಅದಕ್ಕೆ ಇಷ್ಟೇ ಸಿಂಪಲ್ಲಾಗಿ ಮಾಡಿಬಿಟ್ಟು ನಾನು ರೆಡಿ ಆಗ್ತಾಯಿದ್ದೀನಿ. ಹಾಗೆ ಲಾಸ್ಟ್ ಈ ಡ್ರೆಸ್ ಬಗ್ಗೆ ಸುಮಾರು ಜನ ಕೇಳಿದರೆ ನಾನು ಲಿಂಕ್ ಹಾಕಿರಲಿಲ್ಲ. ಯಾಕೆ ಅಂತಂದರೆ ಇದು 1 washಲ್ಲಿ ಸ್ವಲ್ಪ ಕಲರ್ ಹೋಗುತ್ತೆ. ಬಟ್ ಹಂಗಂತ ಹೇಳ್ಬಿಟ್ಟು ಕಂಪ್ಲೀಟ್ ಕಲರ್ ಹೋಗೋದಿಲ್ಲ, ಈ ಬಟ್ಟೆ ಇರೋದೇ ಹಾಗೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೆನೆ ಹಾಕಿ ನಾವು ವಾಶ್ ಮಾಡಿಕೊಂಡ್ರೆ ಫಸ್ಟ್ ಟೈಮು ಆದಷ್ಟು ಕಲರ್ ಹೋಗೋಲ್ಲ. ಕೆಲವೊಂದು ಸ್ಯಾರಿ ಪೆಟಿಕೋಟ್ ಹೆಂಗಿರುತ್ತೆ ಅಂತಂದರೆ ಅದು ಮಸ್ತ್ ಕಲರ್ ಹೋಗುತ್ತೆ. ಅದನ್ನು ಸಪ್ರೇಟಾಗಿ ವಾಶ್ ಮಾಡಿ ಆಮೇಲೆ ರೆಗ್ಯುಲರ್ ವಾಶ್ ಮಾಡ್ಕೋಬೇಕು. ಅದೇ ಥರನೇ ಈ ಡ್ರೆಸ್ ಕೂಡ ಚೆನ್ನಾಗಿದೆ. ಬೇಕಂತಂದರೆ ನಾನು ಈ ಡ್ರೆಸ್ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಬಾಡಿ ಪರ್ಫ್ಯೂಮ್ ಯಾವಾಗಲೂ ನಾನು ಇವಾಗ ಬಾಡಿಗೆ ಸ್ಪ್ರೇ ಮಾಡೋದಿಲ್ಲ. ಎಷ್ಟು ಸೆಂಟಿಮೀಟರ್ ಅಂದ್ರೂ ದುಪ್ಪಟ್ಟ ಇದ್ದರೆ ಅಥವಾ ಬಟ್ಟೆ ಏನಾದರೂ ನಾನು ಫ್ರೆಶ್ ಅಪ್ ಆಗಿ ಬರೋಷ್ರೊಳಗೆ ಸ್ಪ್ರೇ
ಮಾಡಿ ಇಟ್ಬಿಟ್ಟು ಹೋಗಿರ್ತೀನಿ, ಅದನ್ನು ಯೂಸ್ ಮಾಡ್ತೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಸ್ಮೆಲ್ ಘಮ ಘಮ ಅಂತ ಇರುತ್ತೆ. ಹೊರಗಡೆ ಹೋದಾಗ ನನಗೆ ಈ ಥರ ಏನಾದರೂ ಅರೋಮಾ ಥರ ಅದು ನಂಗೆ ತುಂಬ ಇಷ್ಟ. ಬಟ್ ನ್ಯಾಚುರಲ್ಲಾಗಿ ನಾನು ಹಾಕ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ಇವಾಗ ನನ್ನ ಹತ್ರ ತುಂಬ ಪರ್ಫ್ಯೂಮ್ಸ್ ಇದೆ. ಅದು ಸ್ವಲ್ಪ ಒಂದು ಮಟ್ಟಿಗೆ ಹೋದ್ಮೇಲೆ ನಾನು ನ್ಯಾಚುರಲ್ ಪರ್ಫ್ಯೂಮ್ಸ್ನ ಯೂಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿಂದ ನಾವು ಸೀದಾ ಹೊರಟಿದ್ದು ನಾನು ಅಂದ್ಕೊಂಡಿರೋ ಜಾಗಕ್ಕಲ್ಲ. ನನ್ನ ಹಸ್ಬೆಂಡ್ ನಾನು ಏನೇ ಪ್ಲ್ಯಾನ್ ಮಾಡಿದ್ರು ಅದನ್ನು ಸ್ಪಾಯ್ಲ್ ಮಾಡೋದ್ರಲ್ಲಿ ಎಕ್ಸ್ಪರ್ಟ್ ಅಂತಲೇ ಹೇಳ್ಬೋದು. ಬಹುಶಃ ಎಲ್ಲರ ಮನೇಲೂ ಹಿಂಗೆ ಇರ್ತಾರೋ ಏನೋ ಗೊತ್ತಿಲ್ಲ. ನಾನು ಒಂದು ಪ್ಲ್ಯಾನ್ ಮಾಡಿಕೊಂಡೆ, ನನ್ನ ಹಸ್ಬೆಂಡ್ ಇಲ್ಲ ಮೆಟ್ರೋದಲ್ಲಿ ಇನ್ನೂ ತುಂಬ ಚೆನ್ನಾಗಿರುತ್ತೆ, ನನ್ನ ಹತ್ರ ಮೆಟ್ರೋ ಕಾರ್ಡ್ ಇದೆ ಅಂತಾರ ಏನೋ ಹೇಳ್ಬಿಟ್ಟು ಕರ್ಕೊಂಡು ಹೋದರು. ಬಟ್ ನೋಡಿದ್ರೆ ನನಗೆ ಅಲ್ಲಿ ಪಾಕೆಟ್ ಪ್ರೈಸ್ ಮತ್ತು ಅಮೆಝಾನ್ ಪ್ರೈಸ್ ನಾನು ಚೆಕ್ ಮಾಡಿದಾಗ ಅಮೆಝಾನಲ್ಲೇ ಕಡಿಮೆ ಇತ್ತು. ಮೆಟ್ರೋದಲ್ಲಿ MRPಗಿಂತನೂ ಆಫರ್ ಏನಿತ್ತು ಅದು ತುಂಬ ಒಂದು 50-100 ರುಪೀಸ್ ತನಕ ಡಿಫ್ರೆನ್ಸ್ ಇತ್ತು. ಸರಿ ನನಗೆ ಲೂಸ್ ತೊಗೊಳ್ಳೋಣ ಇದರಲ್ಲಿ ಅಂದರೆ ತುಂಬ ಪ್ರೈಸ್ ವೇರಿಯೇಷನ್ ಇತ್ತು. ಗೊತ್ತಿಲ್ಲ, ಕ್ವಾಲಿಟಿ ಚೆನ್ನಾಗೇ ಇತ್ತು, ಕ್ವಾಲಿಟಿ ಬಗ್ಗೆ ಏನೂ ಇಲ್ಲ. ನಾವು ನೋಡಿದ್ರೆ ಗೊತ್ತಾಗುತ್ತಲ್ವ, ಎವ್ರಿಡೇ ನಾವು ಬಳಸ್ತಾ ಇರ್ತೀವಿ. ಸೊ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಪಾಕೆಟ್ಗಿಂತ. ಸರಿ ನಾವು ಹೆಂಗೋ ಎಲ್ಲನೂ ಕ್ಲೀನ್ ಮಾಡೇ ಯೂಸ್ ಮಾಡೋದು ಅಂತ ಹೇಳಿಬಿಟ್ಟು ನಾನು ಅಲ್ಲಿರೋ ಅಂಥದ್ದು ಲೂಸ್ ಐಟಮ್ಸ್ನೇ ತೊಗೊಂಡೆ. ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ ಅಂತ ಅನ್ನಿಸ್ತು. ಇಲ್ಲ ಅಂತಂದರೆ ಅದು ತುಂಬಾ ಡಿಫ್ರೆನ್ಸ್ ಬರುತ್ತೆ. ಆ್ಯಕ್ಚುಲಿ ನಾನು ಯಶವಂತಪುರ RMCಗೆ ಹೋಗಿದ್ರೆ ಇನ್ನೂ ಚೆನ್ನಾಗಿ ಬೆಟರಾಗಿ ತೊಗೊಳ್ಬೋದಾಗಿತ್ತು ಅಂತ ನಾನು ಪ್ಲ್ಯಾನ್ ಮಾಡಿ ಏನೇನೋ ಅಂದ್ಕೊಂಡಿದ್ದೆ. ನನ್ನೊಂದು ಬಜೆಟು, ಮ್ಯಾನೇಜ್ಮೆಂಟು, ಅದು ಇದು ಅಂತ. ನನ್ನ ಹಸ್ಬೆಂಡ್ ಎಲ್ಲನೂ ಸ್ಪಾಯ್ಲ್ ಮಾಡಿ ಮೆಟ್ರೋ ಕರ್ಕೊಂಡು ಹೋದರು. ಅಲ್ಲೇ ನಂಗೆ ಚೆನ್ನಾಗಿಲ್ಲ ಅಂತಲ್ಲ, ಈ ಬಿಸಿಲಲ್ಲಿ ಮಗು ಕರ್ಕೊಂಡು ಅಲ್ಲೆಲ್ಲ ಓಡಾಡ್ಕೊಂಡು ಬರೋದು ಕಷ್ಟನೇ. ಮೆಟ್ರೋದಲ್ಲಿ ಒಂದು ಪ್ಲೇಸಲ್ಲೆಲ್ಲ ಸಿಗುತ್ತೆ. ಸೊ ಆ ಥರ ಅಂದರೆ ಸಿಚುವೇಶನ್ ತಕ್ಕನಾಗಿರೋರು ಹೋಗಿ ತೊಗೋಬೋದು. ಇನ್ನೇನು ಫ್ರೂಟ್ಸ್ ಎಲ್ಲ ತೊಗೊಂಡಿಲ್ಲ ನಾನು. ಬರೀ ನನ್ನ ಪ್ಲ್ಯಾನ್ ಏನಂತಂದರೆ ಗ್ರೋಸರಿಗೆ ಇಷ್ಟು ಬೇಕಾಗಿತ್ತು, ಏನೇನು ಬೇಕಾಗಿತ್ತು ಅನ್ನೋ ಒಂದು ಪ್ಲ್ಯಾನ್ ಇತ್ತು. ಬಟ್ ನನಗೆ ಕೆಲವೊಂದಿಷ್ಟು ಐಟಮ್ಗಳು ಸಿಕ್ಕಿಲ್ಲ. ನಾನು ಮನೆಯಲ್ಲೇ ಅರಿಶಿನ ಪುಡಿ ಮಾಡ್ಕೊಳ್ತೀನಿ. ಸೊ ಅರಿಶಿನ ಕೊಂಬೆಲ್ಲ ನಂಗೆ ಬೇಕಾಗಿತ್ತು, ಅದೇನೂ ಸಿಗಲಿಲ್ಲ ಅಲ್ಲಿ. ಸರಿ ಅಲ್ಲಿಂದ ಬರ್ತಾ ನನಗೆ ಕಣ್ಣಿಗೆ ಪ್ಲ್ಯಾಂಟ್ಸ್ ಎಲ್ಲ ಕಾಣಿಸ್ಬಿಡ್ತು. ನನಗೆ ಏನಾದರೂ ಮಿಸ್ ಮಾಡಿದ್ರು ಈ ಪ್ಲ್ಯಾಂಟ್ಸ್ ನೋಡಿದ ತಕ್ಷಣ ನಂಗೆ ಅದು ಆಗೋದೇ ಇಲ್ಲ. ವಾಸ್ತುದು ಒಂದು ಬ್ಯಾಂಬೂ ಬರುತ್ತಲ್ಲ, ಅದು ಇರಲಿಲ್ಲ ಅಂತೇಳಿ ಅದು ಒಂದಷ್ಟೇ ತೊಗೊಂಡೆ. ಇನ್ನೇನಾಗುತ್ತೆ ಈ ಥರ ದೊಡ್ಡ ದೊಡ್ಡ ಮೆಟ್ರೋಗಳಿಗೆ ಅಥವಾ ನಾನು ಇವಾಗ ಯಾಕೆ ಡಿ-ಮಾರ್ಟ್ ಯಾವುದಕ್ಕೂ ಹೋಗಲ್ಲ ಅಂತಂದರೆ ನಿಮಗೆ ಇದು ಸಿಲ್ಲಿ ಅನಿಸ್ಬೋದು ಅಥವಾ ಏನು ಇಷ್ಟೊಂದು ಕನ್ಫ್ಯೂಸ್ ಅಂತ ಅನಿಸ್ಬೋದು. ನಮಗೆ ಬೇಕಾಗಿರೋ ಕೆಲವೊಂದಿಷ್ಟು ಐಟಮ್ ಅಷ್ಟೇ. ಬಟ್ ಅಲ್ಲಿ ಏನಾಗಿರುತ್ತೆ ಅಂದರೆ ತುಂಬ ಒಂದಿಷ್ಟು ಮನೆಗೆ ಬೇಕಾಗಿರೋ ಡೆಕೋರೇಟಿವ್ ಐಟಮ್ಸ್ ಇರ್ಬೋದು. ಒಂದು ಏನೋ ನನಗೆ ಈ ಸೆರಾಮಿಕ್ ಪಾಟ್ಗಳೆಲ್ಲ ನೋಡಿದ್ರೆ ತುಂಬ ಇಷ್ಟ ಆಗುತ್ತೆ. ಒಂದು ಮಗ್ ಇರ್ಬೋದು, ಒಂದು ಏನೋ ನಮ್ಗೆ ಬೇಡ ಅನ್ನೋ ಒಂದು 10 ಐಟಮ್ ಎಕ್ಸ್ಟ್ರಾ ನಮ್ಮ ಬಿಲ್ಲಲ್ಲಿ ಆ್ಯಡ್ ಆಗೋದಂತೂ ಪಕ್ಕ. ಸೊ ಹಂಗಾಗಿ ನಾನು ಗ್ರೋಸರಿ ಸೆಕ್ಷನ್ ಬಿಟ್ಟರೆ ಬೇರೆ ಕಡೆ ನಾನು ಹೋಗೇ ಇಲ್ಲ ಇವತ್ತು. ನಾನು ಹಾಗೆ ಮಾಡ್ತಾಯಿದ್ದು, ಡಿ-ಮಾರ್ಟ್ ಕೂದ್ರೆ ಸುಮ್ಮನೆ ಅನ್ವಾಂಟೆಡ್ ಸ್ಟಫ್ಸ್ನೆಲ್ಲ ತೊಗೊಂಡ್ಬಿಡ್ತಾಯಿದ್ದೆ. ಯಾಕೆಂದರೆ ಅದು ಅಟ್ರಾಕ್ಟಿವ್ ಆಗಿರ್ತವೆ, ನೋಡೋಕೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳಿ. ಸೊ ಆದಷ್ಟು ನಾನು ನನಗೆ ಏನು ಬೇಕೋ ಅದನ್ನು ತೊಗೊಳಕ್ಕೆ ಅಷ್ಟೇ ಹೋಗಿರ್ತೀನಿ. ಅವಶ್ಯಕತೆ ಇದ್ದರೆ ನಾನು ಆನ್ಲೈನಲ್ಲೇ ಪರ್ಚೇಸ್ ಮಾಡ್ತಾಯಿದ್ದೀನಿ. ಯಾಕೆಂತಂದರೆ ಆನ್ಲೈನಲ್ಲಿ ಕಡಿಮೆನೂ ಸಿಗುತ್ತೆ. ಮತ್ತು ನನಗೆ ಏನು ಬೇಕೋ ಅಷ್ಟನ್ನು ಮಾತ್ರ ಒಂದು 3 ಐಟಮ್ಸ್ 3 ಮಗ್ಸ್ ಬೇಕಂದರೆ ನಾನು ಅದು ಡಿಫ್ರೆಂಟ್ ಆಗಿರೋ ಒಂದು 3 ಮಗ್ ಅಷ್ಟೇ ತೊಗೊಳ್ತೀನಿ. ಸೊ ಈ ಥರ ನಾನು ಆದಷ್ಟು ಈ ನಡುವೆ ತುಂಬ ಕಮ್ಮಿ ಮಾಡಿರೋದ್ರಿಂದ ನನಗೆ ಅನ್ವಾಂಟೆಡ್ ಖರ್ಚು ಕಡಿಮೆ ಆಗಿದೆ ಅಂತ ಹೇಳ್ಬೋದು. ಇದರ ಎಕ್ಸ್ಪೀರಿಯೆನ್ಸ್ ನಿಮಗೂ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ನೀವು ಹಾಗೆ ಮಾಡ್ತಿದ್ರಾ ಕಮೆಂಟ್ ಮಾಡಿ. ಹಾಗೆ ಮಾಡ್ತಾಯಿದ್ರೆ ಈ ಥರ ಪ್ಲ್ಯಾನ್ ಮಾಡಿ, ಖಂಡಿತ ಖರ್ಚು ಕಡಿಮೆ ಆಗುತ್ತೆ. ಮನೆಗೆ ಬಂದ ತಕ್ಷಣ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಾಯಿತ್ತು. ಏನು ಮಾಡಬೇಕಂತಲೇ ಗೊತ್ತಿಲ್ಲ. ಯಾಕೆಂತಂದರೆ ಸಡನ್ಲಿ ಹೊರಗಡೆಯಿಂದ ಹಂಗೆ ಅಷ್ಟು ಓಡಾಡ್ಕೊಂಡು ಬಂದಮೇಲೆ ನಮಗೆ ಬಾಡಿ ಪೇಯ್ನ್ ಅಂತ ಒಂದು ಸಣ್ಣದಾಗಿದ್ದೇ ಇರುತ್ತೆ, ಒಂದು ಟಯರ್ಡ್ನೆಸ್ ಇರುತ್ತೆ. ಸರಿ ಏನು ಮಾಡಬೇಕಂತ ಯೋಚನೆ ಮಾಡ್ತಿದ್ದೆ. ಸ್ಟ್ರಾಬೆರಿ 1 ಬಾಕ್ಸ್ ತೊಗೊಂಡಿದ್ವಿ. ಅದು ಪ್ರೀತಮ್ ಆವಾಗಲೇ ಖಾಲಿ ಮಾಡ್ಬಿಡ್ತಾನೆ, ಅವನಿಗೆ ಅಷ್ಟು ಇಷ್ಟ ಸ್ಟ್ರಾಬೆರಿ. ಅದನ್ನು ನಾನು ಸ್ವಲ್ಪ ವಿನಿಗರ್ ಸೋಡಾ ಹಾಕಿ ನೀಟಾಗಿ ವಾಶ್ ಮಾಡಿಕೊಟ್ಟಿದ್ದೀನಿ. ಅದಾದಮೇಲೆ ಏನು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೆ. ಮನೆಯಲ್ಲಿ ಸ್ವಲ್ಪ ಬರಬೇಕಾದ್ರೆ ಮೊಸರು ತೊಗೊಂಬಂದ್ಬಿಟ್ವಿ. ಮೊಸರನ್ನ ಮಾಡ್ಕೊಂಡ್ಬಿಡೋಣ, ಅಲ್ಲಿ ಬೇಗ ಆಗಿಬಿಡುತ್ತೆ ಅಂತ ಹೇಳಿ. ಈ ಮನೇಲಿ ಒಂದು ಬ್ರಿಂಜಲ್ ಹಾಗೆ ಇತ್ತು, ಬಾಟಲ್ ಬ್ರಿಂಜಲ್, ಅದ್ರದ್ದೊಂದು ಫ್ರೈ ಮಾಡೋಣ, ಸೈಡ್ಗೆ ಆಗಿಬಿಡುತ್ತೆ ಅಂತ ಹೇಳಿ ಬಂದ ತಕ್ಷಣ ಅನ್ನಕ್ಕಿಟ್ಟೆ. ಇಲ್ಲಿ ಮೊಸರು ಒಗ್ಗರಣೆ ಮಾಡಿಕೊಂಡೆ. ಅದ್ರ ಜೊತೆಗೆ ಬ್ರಿಂಜಲ್ ಫ್ರೈಗೆ ಸ್ವಲ್ಪ ಬ್ಯಾಟರ್ ಬೇಕು, ಅದನ್ನು ರೆಡಿ ಮಾಡ್ಕೊಂಡು ಬಿಡ್ತೀನಿ. ಅದು ತುಂಬ ಈಸಿ. ನಾನು ಸುಮಾರು ಸರಿ ಹೇಳಿದ್ದೀನಿ ಕೂಡ, ಆ ರೆಸಿಪಿ ತೋರಿಸಿದ್ದೀನಿ. ನೀವು ಫಿಶ್ ತಿನ್ನಲ್ಲ ಅಂತಂದರೆ ಫಿಶ್ ಪ್ಲೇಸ್ಗೆ ಈ ಬಾಟಲ್ ಬ್ರಿಂಜಲ್ನ ಟ್ರೈ ಮಾಡಿ, ಸೇಮ್ ಟೇಸ್ಟ್ ಕೊಡುತ್ತೆ. ಅಂದರೆ ಮುಳ್ಳೊಂದಿರೋದಿಲ್ಲ ಅಷ್ಟೇ. ಇದಕ್ಕೆ ಏನಂತಂದರೆ ಸ್ವಲ್ಪ ನಾನು ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಇವತ್ತು ರೈಸ್ ಪೌಡರ್ ಇರಲಿಲ್ಲ, ಸೊ ಹಾಗಾಗಿ ಹಾಕಿಲ್ಲ. ಅವಶ್ಯಕತೆ ಇಲ್ಲ, ಬೇಕಂದ್ರೆ ಹಾಕೋಬೋದು. ಸ್ವಲ್ಪ ಅರಿಶಿನ, ಗರಂ ಮಸಾಲ, ಖಾರದ ಪುಡಿ, ಉಪ್ಪು ಮತ್ತು ಕಸೂರಿ ಮೇಥಿ ಇಷ್ಟನ್ನು ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ಸ್ವಲ್ಪ ಜೀರಿಗೆ ಪುಡಿನೂ ಹಾಕೋಬೋದು. ಸ್ವಲ್ಪ ಧನಿಯಾ ಪುಡಿ, ಮಸಾಲ ಥರನೇ ಇರುತ್ತೆ ಇದು. ಅದನ್ನು ಡಿಪ್
ಮಾಡಿ ಎಣ್ಣೆಯಲ್ಲಿ ಶಾಲೋ ಫ್ರೈ ಮಾಡಿಕೊಂಡ್ರೆ ಫ್ರೈ ರೆಡಿ ಆಗಿಬಿಡುತ್ತೆ. ತುಂಬ ಮೊಸರನ್ನ ಜೊತೆಗಂತೂ ಹೆಂಗೆ ಕಾಂಬಿನೇಷನ್ ಆಗಿತ್ತು ಅಂತ ಅಂದರೆ ಅಷ್ಟು ಚೆನ್ನಾಗಿ ಕಾಂಬಿನೇಷನ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ನೀವು ಇದಕ್ಕೆ ಟ್ರೈ ಮಾಡ್ಬೋದು. ಉಪ್ಪಿನಕಾಯಿ ಇಲ್ಲ ಏನಿಲ್ಲ, ಬರೀ ಮೊಸರನ್ನ ಅಂತಂದರೆ ಮೊಸರು ಒಗ್ಗರಣೆ ಹಾಕಿಬಿಟ್ಟು ಈ ಥರ ಒಂದು ಬದನೆಕಾಯಿ ತೊಗೊಂಬಂದು ಬ್ರಿಂಜಲ್ ಫ್ರೈ ಮಾಡ್ಕೊಂಡ್ಬಿಟ್ರೆ ಸೈಡ್ಗೆ ಮಸ್ತಾಗಿರುತ್ತೆ, ಮಾಡಿಸ್ದಂಗಿರುತ್ತೆ ಟೇಸ್ಟು. ಮಧ್ಯಾಹ್ನ ಅಲ್ಲಿಂದ ಹೊಟ್ಟೆ ಹಸ್ಕೊಂಡು ಬಂದಿದ್ದಕ್ಕೂ ಸದ್ಯ ನಾವು ಹೋಟೆಲ್ಗೆ ಹೋಗಲಿಲ್ಲ. ಈ ಪ್ಲ್ಯಾನ್ ಬಂತು ಸಡನ್ಲಿ, ಮೊಸರು ಒಗ್ಗರಣೆ ಮಾಡಿ ಅನ್ನ ಮಾಡಿಬಿಡೋಣ ಅಂತ. ಮನೆಗೆ ಬಂದ ತಕ್ಷಣ ಸಮೃದ್ಧಿಯಾಗಿ ಊಟ ಮಾಡಿದ್ದೀನಿ, ಸಖತ್ತಾಗಿತ್ತು ಟೇಸ್ಟ್. ನೀವು ಕೂಡ ಟ್ರೈ ಮಾಡಿ. ಸಿಂಪಲ್ ಕರ್ಡ್ ರೈಸ್ ಜೊತೆಗೆ ಇದು ಫ್ರೈ. ಅದಾದಮೇಲೆ ಪ್ರೀತಮ್ ಬರ್ಡೇಗೆ ಶಾಪಿಂಗ್ ಆಗಿಲ್ವಾ, ಏನೂ ಇಲ್ಲ ಅಂತ ಹೇಳ್ತಾ ಇದ್ರಿ. ಇಲ್ಲ, ಅವ್ನಿಗೆ ಏನು ಕೊಡಬೇಕಂತ ನಾವು ಥಿಂಕ್ ಮಾಡ್ತಾ ಇದ್ವಿ. ಬಟ್ ಏನಾಯಿತು ಅಂತಂದರೆ ಏನೋ ಆರ್ಡರ್ ಮಾಡಿದ್ವಿ, ಆ ಬಾಕ್ಸಲ್ಲೇ ಇದೆ ನೋಡಿ. ಅದು ನಮಗೆ ಸೈಜ್ ತುಂಬ ಚಿಕ್ಕ ಬಂದುಬಿಡ್ತು. ಅವ್ನಿಗೇನೋ ಒಂದು ಸರ್ಪ್ರೈಸ್ ಕೊಡೋಣ ಅಂತ ಅಂದ್ಕೊಂಡು ಈಗ ರಿಟರ್ನ್ಗೆ ಹಾಕಿದ್ವಿ. ಆಮೇಲೆ ಇನ್ನೊಂದು ಹೊಸದು ಬುಕ್ ಮಾಡೋಕೆ ಹೋಗಿದ್ದಕ್ಕೆ ಅದು ನೆಕ್ಸ್ಟ್ 20th ಡೆಲಿವರಿ ಅಂತ ಹೇಳಿದ್ರು. ಬೇರೆ ಆಪ್ಷನ್ ಇಲ್ಲದೆ ನಾವು ಸುಮ್ಮನೆ ಆದ್ವಿ. ಈ ಸರಿ ಬರ್ಡೇಗೆ ಅವ್ನಿಗೆ ಸರ್ಪ್ರೈಸಾಗಿ ಏನೋ ಕೊಡಬೇಕು ಅಂತ ಇತ್ತು, ಬಟ್ ಅದು ಆಗಲ್ಲ ಅಂತ ಅನಿಸುತ್ತೆ. ಆ ಡೇಟಿಗೆ ಬರಲ್ಲ ಅದು. ಸೊ ಒಂದಿಷ್ಟು ಫಸ್ಟ್ ಕ್ರೈಯಲ್ಲಿ ಬಟ್ಟೆ ಮತ್ತು ಶೂ ಆ ಥರದ್ದೆಲ್ಲ ಆರ್ಡರ್ ಮಾಡಿದ್ವಿ. ಇದೆಲ್ಲ ಡ್ರೆಸ್ಸು ಅದು ಆಲ್ರೆಡಿ ಬಂದಿದೆ. ಅದ್ರ ಜೊತೆಗೆ ನಾನು ಒಂದು 2 ಎಕ್ಸ್ಟ್ರಾ ಬುಕ್ ಮಾಡಿದ್ದೆ, ಯಾಕೆಂದರೆ ನೆಕ್ಸ್ಟ್ ಮಂತ್ ನಾವು ದೇವಸ್ಥಾನಕ್ಕೆ ಹೋಗೋದಿದೆ. ಸೊ ಹಾಗಾಗಿ ಇದು ನೆಕ್ಸ್ಟ್ ಡೇ ವ್ಲಾಗನ್ನು ಹಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವತ್ತು ಸಂಡೇ, ಸ್ವಲ್ಪ ಮಕ್ಕಳನ್ನ ಹೊರಗಡೆ ಕರ್ಕೊಂಡು ಹೋಗೋಣ ಅನ್ನೋದಕ್ಕಿಂತ ನನಗೆ ಏನು ಐಡಿಯಾ ಇರಲಿಲ್ಲ. ಒಂದೇ ಪ್ರಗತಿನ ಒಂದು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ಬೇಕಂತ. ಬಟ್ ಅದು ಹೋಗಿ ಏನೆಲ್ಲ ಆಯಿತು ಅಂತ ಇವತ್ತಿನ ವ್ಲಾಗಲ್ಲಿ ನೋಡೋಣ. ಈ ರಂಗೋಲಿ ಸ್ಟೆನ್ಸಿಲ್ಸ್ನ ದೇವ್ರ ಮನೆಯಲ್ಲಿ ಅಲಂಕಾರ ಮಾಡೋದಕ್ಕೂ ಬಳಸ್ಕೋಬೋದು. ಈ ರೀತಿ ಮಾಡಿದ್ರೆ ಆ್ಯಕ್ಚುಲಿ ರಂಗೋಲಿ ಹಾಕೋದ್ರಿಂದ ಮನೆಗೆ ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತ ಹೇಳ್ತಾರೆ. ತುಂಬ ಶ್ಯೂರಾಗಿ ಹೇಳ್ತೀನಿ. ಪ್ರತಿದಿನ ಆಗಿಲ್ಲ ಅಂದ್ರೂ ಈ ವಾರಗಳು ಬರುತ್ತೆ, ಮಂಗಳವಾರ, ಗುರುವಾರ, ಶುಕ್ರವಾರ, ಶನಿವಾರ ಆ ಥರ ವಾರಗಳಿರ್ತಲ್ಲ, ಅವತ್ತಾದರೂ ಮನೆಯಲ್ಲಿ ರಂಗೋಲಿ ಹಾಕೋದ್ರಿಂದ ಒಂದು ಪಾಸಿಟಿವ್ ವೈಬ್ಸ್ ಅಂತೂ ಖಂಡಿತ ಸಿಗುತ್ತೆ ನಿಮಗೆ. ನೀವು ಟ್ರೈ ಮಾಡಿ. ಬೆಳಗ್ಗೆ ಎದ್ಬಿಟ್ಟು ಏನಂತ ಅಂದ್ಕೊಂಡ್ವಿ ಅಂತಂದರೆ ಸ್ವಲ್ಪ ಹಯಗ್ರೀವ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ. ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮಾಡಿ ಟೈಮ್ ನೋಡಿಸ್ರೊಳಗೆ ಇಲ್ಲೇ 10 ಗಂಟೆ 11 ಗಂಟೆ ಆಗೋಗಿತ್ತು. 12 ಗಂಟೆ ತನಕ ಇದೆ ಅಂತ ಗೂಗಲ್ ಮ್ಯಾಪಲ್ಲಿತ್ತು. ಆಮೇಲೆ ನಾವು ಕೇಳಿದ್ದಕ್ಕೆ ಇಲ್ಲ 11 ಗಂಟೆಗೆ ಎಕ್ಸಾಕ್ಟಾಗಿ ಕ್ಲೋಸ್ ಮಾಡಿಬಿಡ್ತಾರೆ ಅಂತ ಅಂದರು. ನಾವು ಹೊರಟ್ಬಿಟ್ಟಿದ್ದೀವಿ. ನನಗೆ ಇಲ್ಲ 11 ಗಂಟೆ ಕ್ಲೋಸ್ ಅಂದಿದ್ರು ನಾನು ಹೋಗ್ತಾ ಇರಲಿಲ್ಲ. ಕಾರಲ್ಲಿ ಅರ್ಧ ದಾರಿ ಹೋಗಬೇಕಾದ್ರೆ ನನ್ನ ಹಸ್ಬೆಂಡ್ ಇಲ್ಲ 11 ಗಂಟೆ ಕ್ಲೋಸು, ನಾನು ನೋಡಿದ್ದೀನಿ, ಈಗ ಸದ್ಯಕ್ಕೆ ಅಲ್ಲಿ ಹೋಗೋಕ್ಕಾಗಲ್ಲ, ನಾವು ಬೇರೆ ಕಡೆ ಎಲ್ಲಾದರೂ ಮಕ್ಳನ್ನ ಕರ್ಕೊಂಡು ಹೋಗೋಣ ಅಂತ. ಆ್ಯಕ್ಚುಲಿ ನಾನು ರೆಡಿ ಆಗಿರೋದು ನೋಡಿದ್ರೆ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಪಕ್ಕ ಈ ಥರ ರೆಡಿ ಆಗಿಬಿಟ್ಟು ಹೋಗಿದ್ದೀನಿ. ಆಮೇಲೆ ನನ್ನ ಹಸ್ಬೆಂಡ್ ಹೇಳಿದ್ರು ಇಲ್ಲ ದೇವಸ್ಥಾನಕ್ಕೆ ಈಗ ಆಗಲ್ಲ, ಅದು ಕ್ಲೋಸ್ ಆಗಿಬಿಟ್ಟಿದೆ, ಇನ್ನು ಸಂಜೆ 5:15 ತನಕ ಓಪನ್ ಇರೋದಿಲ್ಲ, ಇಷ್ಟೊಂದು ಟೈಮ್ ಇದೆ, ಮಕ್ಳನ್ನ ಕರ್ಕೊಂಡು ಎಲ್ಲಾದರೂ ಹೊರಗಡೆ ಹೋಗೋಣ. ಅವರು ಕೂಡ ಒಂಥರ ಸುಮಾರು ದಿನ ಆಯಿತು ನಾವು ಎಲ್ಲೂ ಹೋಗ್ತಾ ಇಲ್ಲ. ಅವಾಗೆಲ್ಲ ಪ್ರತಿ ಸಂಡೇ ಪ್ರಗತಿನ ಕರ್ಕೊಂಡು ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ತಾ ಇದ್ವಿ. ಅವ್ಳು ಪ್ರಗತಿ ಚಿಕ್ಕವಳಿದ್ದಾಗ ಪ್ರತಿ ಸಂಡೇ ನಾವೆಲ್ಲಾದರೂ ಹೋಗ್ತಾ ಇದ್ವಿ. ಬಟ್ ಈಗ ಪ್ರೀತಮ್ ಹುಟ್ಟಾಗಿಂದ ನಮ್ಗೆ ತುಂಬ ಬಿಸಿ, ಹೋಗೋಕ್ಕೆ ಆಗೋದಿಲ್ಲ ಅನ್ನೋ ಥರ ಆಗಿಬಿಟ್ಟಿದೆ. ಸೊ ಹಾಗಾಗಿ ಎಲ್ಲಾದರೂ ಕರ್ಕೊಂಡು ಹೋಗೋಣ ಅಂತ ಹೇಳಿ ಅವರೇ ಹೊರಟ್ರು. ಒಂದು ಸ್ವಲ್ಪ ದೂರ ಹೋಗ್ತಾ ಒಂದು ನಿದ್ದೆಗಿದ್ದೆಲ್ಲ ಆಯಿತು. ನಾವು ಹೋಗಿದ್ದ ಜಾಗ ಬಂದುಬಿಟ್ಟು ಕಬ್ಬನ್ ಪಾರ್ಕ್ ಹತ್ರ ಇದೆಯಲ್ಲ ಒಂದು ವಿಶ್ವೇಶ್ವರಯ್ಯ ಅವರ ಮ್ಯೂಸಿಯಂ, ಅಲ್ಲಿ ಸೈನ್ಸ್ ಮ್ಯೂಸಿಯಂ ಹತ್ರ ಹೋದ್ವಿ. ಮಕ್ಕಳಿಗೆ ಮಾಡಿಸಿದಂಥ ಜಾಗಗಳಂತಂದರೆ ಇದಲ್ಲದೆ ಬೇರೆ ಯಾವುದನ್ನು ಹೇಳೋಕ್ಕೆ ಆಗಲ್ಲ. ಸೊ ಇನ್ನೊಂದು ಆಡಿಟೋರಿಯಂ ಅಥವಾ ಏನೋ ಇನ್ನೊಂದಿತ್ತು, ಅಲ್ಲಿ ಪ್ರಗತಿ ಸ್ಕೂಲಿಂದ ಈಗ ರೀಸೆಂಟಾಗಿ ಕರ್ಕೊಂಡು ಹೋಗಿದ್ರು ಅಂತ ಹೇಳ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಲಿಲ್ಲ, ಇಲ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಈ ಜಾಗಕ್ಕೆ ಬಂದಿದ್ದೀವಿ ಪ್ರಗತಿನ ಕರ್ಕೊಂಡು ಚಿಕ್ಕ ಪಾಪುನಲ್ಲಿ. ಪ್ರಗತಿಗೂ ನೆನಪಿಲ್ಲ, ನನಗೂ ನೆನಪಿಲ್ಲ, ಅಷ್ಟು ಚಿಕ್ಕ ಪಾಪು ಪ್ರಗತಿ. ಸೊ ಅವಾಗ ಕರ್ಕೊಂಡು ಬಂದಿದ್ದಕ್ಕೆ ಇವತ್ತೇ ಬರ್ತಾ ಇರೋದು. ಸುಮಾರು ದಿನ ಆಯಿತು. ಈ ನಡುವೆ ಏನೋ ಅಂತ ಗೊತ್ತಿಲ್ಲ, ಮೊದಲೆಲ್ಲ ಸಿಕ್ಕಾಪಟ್ಟೆ ಕ್ರೇಜ್ ಇತ್ತು ಟ್ರಾವೆಲ್ ಎವ್ರಿ ಸಂಡೇ ಹೊರಗಡೆ ಹೋಗಬೇಕು, ಮನೇಲಿ ಇರ್ತಾ ಇರಲಿಲ್ಲ, ಒಂದು ಎನರ್ಜಿ, ಒಂದು ಜೋಶ್, ಅದೇ ಹೇಳ್ತಾರಲ್ಲ, ಆ ಜೋಶ್ ಇದ್ದಾಗಲೇ ಟ್ರಾವೆಲಿಂಗ್ ಮಾಡಿಬಿಡ್ಬೇಕು. ಆಮೇಲೆ ಅದು ತುಂಬ ಒಂಥರ ಬೋರ್ ಅನಿಸುತ್ತೆ, ಟಯರ್ಡ್ ಅನಿಸುತ್ತೆ, ಹೋಗೋಕ್ಕೆ ಇಷ್ಟ ಆಗಲ್ಲ ಅನಿಸುತ್ತೆ. ಸೊ ಏನೇನೋ ಅಂತ ಬರುತ್ತೆ. ಹಾಗಾಗಿ ಸರಿ ಅಂತ ಅಲ್ಲಿಂದ ಕರ್ಕೊಂಡು ಹೋದ ತಕ್ಷಣ ಒಂದು ಡೈನೋಸಾರ್ ನೋಡಿದ್ವಿ. ಪ್ರೀತಮ್ ನೋಡಿ ಫುಲ್ ಭಯ, ಅವನಿಗೆ ಏನೋ ಒಂಥರ ಏನಿಷ್ಟು ದೊಡ್ಡದಿದೆ ಅಂತ. ನಮಗೆ ಅವಾಗ ಒಂದು ಇಮ್ಯಾಜಿನೇಷನ್ ಬರುತ್ತೆ, ಈ ಥರ ಪ್ರಾಣಿಗಳೆಲ್ಲ ಈಗಲೂ ಇದ್ದಿದ್ರೆ ಜನಗಳಲ್ಲಿ ಎಷ್ಟು ಭಯ ಇರ್ತಿತ್ತು, ಹಿಂಗೆ ಕ್ರೇಜ್ ಇರ್ತಾಯಿತ್ತು. ಯಾವಾಗಾದರೂ ಬ್ಯಾಂಗ್ಳೂರು ಸಿಟಿಗೆ ಎಂಟ್ರಿ ಕೊಟ್ಟಿದ್ರೆ ಈ ಥರ ಒಂದು ದೊಡ್ಡ ಡೈನೋಸಾರ್ ಅಂತ. ಸೊ ಇದನ್ನು ಉಳಿಸ್ಕೊಳ್ಳೋಕ್ಕೆ ಆಗಿಲ್ಲ ಅಲ್ವಾ, ಒಂಥರ ಅದು ಬೇಜಾರು, ನಾವು ನೋಡೋಕ್ಕಾಗಿಲ್ಲ. ಅಟ್ಲೀಸ್ಟ್ ಈ ಥರ ಇತ್ತು ಅಂತ ಅವರು ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಇಟ್ಟಿರೋದು ನೋಡಿ ಖುಷಿಯಾಗುತ್ತೆ. ಬಟ್ ಇರಬೇಕಿತ್ತು ಅಂತ ಯಾರಿಗೆಲ್ಲ ಅನಿಸುತ್ತೆ, ನಂತರ ಯೋಚನೆ ನಿಮಗೂ ಬಂದಿತ್ತಾ ಕಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ಕೂಡ ನೋಡ್ತೀನಿ. ಓಕೆನಾ?
ಇದನ್ನ ನೋಡಿ ವಾವ್ ಅನ್ಬೇಕಾ ಅಥವಾ ತಲೆ ಕೆಡ್ಸ್ಕೊಬೇಕಾ, ಟೆನ್ಷನ್ ಆಗಬೇಕಾ, ನಿಜವಾಗ್ಲೂ ಗೊತ್ತಾಗಿಲ್ಲ. ಯಾಕೆಂತಂದರೆ ಅಷ್ಟು ಇದೆ. ನಾವು ನೋಡುವಂಥ ಸಣ್ಣ ಸಣ್ಣ ವಸ್ತುಗಳಲ್ಲಿ ಹೇಗೆ ಅದನ್ನು ಅವರು ಕ್ರಿಯೇಟ್ ಮಾಡಿದ್ದಾರೆ ಅಂತ ಊಹೆ ಮಾಡ್ಕೊಳ್ಳೋಕ್ಕೂ ಆಗಲ್ಲ, ಆ ರೀತಿ ಕ್ರಿಯೇಷನ್ ಆಗಿರುತ್ತೆ. ಸೊ ಅದನ್ನೆಲ್ಲ ನೋಡಿ ಒಂದು ಕ್ಷಣ ಫೈನಲಿ ನಂಗೆ ತಲೆನೋವು ಬಂದುಬಿಡ್ತು. ಅಂದರೆ ಡೀಪಾಗಿ ಅದು ಈ ಥರನ ಹಿಂಗ ಅಂತ ಯೋಚನೆ ಮಾಡ್ತಾ ಹೋದಾಗ ಲಕ್ಷಗಟ್ಟಲೆ ವಸ್ತುಗಳನ್ನ ರೆಡಿ ಮಾಡಿದ್ದಾರೆ ಮನುಷ್ಯ. ಹೆಂಗೆ ಸಾಧ್ಯ? ಈ ತಲೆ ಹೆಂಗೆ ಓಡಿಸ್ತಾ ಇದ್ದಾರೆ? ನಾವೇನು ಓಡಿಸ್ತಾ ಇದ್ದೀವಿ? ಬರೀ ಅವ್ರಂದ್ರು ಇವ್ರಂದ್ರು ನಮ್ಗೇನೋ ಆಯಿತು, ಅವ್ರೇನೋ ಅಂದ್ಬಿಟ್ರು, ಬೈದ್ಬಿಟ್ರು, ನನ್ನ ಹಿಂಗೆ ಅಂದ್ರ, ನಾನು ಹಂಗಲ್ಲ, ಹಿಂಗೆ ನನ್ನ ಲೈಫ್ ಯಾಕಪ್ಪ ಹಿಂಗೆ ಅಂತ ಎಷ್ಟು ಯೋಚನೆ ಮಾಡ್ಕೊಂಡು ಕೊರಗ್ತಾ ಕೂತಿರ್ತೀವಿ. ನಮ್ಮದು ಅದಲ್ಲದೆ ಪ್ರಪಂಚದಲ್ಲಿ ಎಷ್ಟೆಲ್ಲ ನಡೀತಾ ಇದೆ, ಆಲ್ರೆಡಿ ನಡೆದೋಗಿದೆ, ಆಲ್ರೆಡಿ ಕ್ರಿಯೇಷನ್ ಆಗಿದೆ. ಇನ್ನು ಮುಂದೆ ಏನೇನಾಗುತ್ತೋ ಗೊತ್ತಿಲ್ಲ. ಬಟ್ ನಮ್ಮ ತಲೆಗಳನ್ನ ನಾವು ಹಿಂಗೆ ಯೋಚನೆ ಮಾಡ್ತಾ ಇದ್ದೀವಲ್ವ, ನಾಳೆ ಬೆಳಗ್ಗೆ ಯಾವ ರೀಲ್ಸ್ ಮಾಡೋಣ, ನಾಳೆ ಯಾವ ಡ್ರೆಸ್ ಹಾಕೋಣ ಅಂತ. ಬಟ್ ಪ್ರಕೃತಿಯನ್ನೇ ಉಪಯೋಗಿಸ್ಕೊಂಡು ಎಷ್ಟೆಲ್ಲ ಕಲ್ತ್ಕೊಂಡು ತಾನು ಎಷ್ಟೆಲ್ಲ ಕ್ರಿಯೇಟ್ ಮಾಡೋ ಶಕ್ತಿ ಮನುಷ್ಯನ ತಲೆಗಿದೆ ಅಂತಂದರೆ, ಅವ್ರಿಗಿದೆ ಅಂದರೆ ನಮಗೂ ಇದೆ. ಬಟ್ ನಾವು ಆ ಥರ ಉಪಯೋಗಿಸ್ಕೊತಾ ಇಲ್ಲ ಅಷ್ಟೇ. ತುಂಬ ಚೆನ್ನಾಗಿತ್ತು ಮಾತ್ರ. ನಿಜವಾಗ್ಲೂ ಯಾರಾದರೂ ಬೆಂಗಳೂರಿಗೆ ಬಂದರೆ ಒನ್ಸ್ ಅಥವಾ ಬೆಂಗಳೂರಲ್ಲಿ ಇದ್ದರೆ ಮಕ್ಳಿಗೆ ಕರ್ಕೊಂಡೋಗಿ ತೋರಿಸಿ ಇಡೀ ದಿನ ಆರಾಮ್ಸೆ ಕಳೆದ್ಬಿಡ್ಬೋದು. ಇಡೀ ದಿನ ಬಿಸಿಲಲ್ಲೇನು ಓಡಾಡೋ ಅವಶ್ಯಕತೆ ಇರೋದಿಲ್ಲ. ಅವ್ರಿಗೊಂದು ಕ್ಯೂರಿಯಾಸಿಟಿ ಇರುತ್ತೆ, ಇದು ಹೆಂಗೆ ನಡೀತಾ ಇದೆ. ಸೊ ಆ ಥರ ಅಂದರೆ ಪ್ರಗತಿ ಥರ ಮಕ್ಳನ್ನ ಕರ್ಕೊಂಡೋದ್ರೆ ಇನ್ನೂ ಬೆಟರ್. ಪ್ರೀತಮ್ ಥರ ಮಕ್ಳನ್ನ ಕರ್ಕೊಂಡೋದ್ರೆ ಅಲ್ಲಿರೋ ಬಟನ್ಸ್ನ ಪ್ರೆಸ್ ಮಾಡಿ ನೋಡೋದಷ್ಟೇ ಅವ್ನಿಗಿದ್ದಿದ್ದು. ಸೊ ಈ ಥರ ಟೆಕ್ನಾಲಜಿ ಮುಂದಕ್ಕೆ ಹೋಗ್ತಾ ಇದೆ. ಸೊ ನಿಮ್ಗೆ ಇದು ಬೋರ್ ಅನಿಸ್ಬೋದು, ಪಟ ಅಂತ ನಾನು ಆದಷ್ಟು ಎಷ್ಟು ಕ್ವಿಕ್ಕಾಗಿ ತೋರ್ಸೋಕ್ಕೆ ಸಾಧ್ಯನೋ ಅಷ್ಟು ಕ್ವಿಕ್ಕಾಗಿ ತೋರಿಸಿದ್ದೀನಿ. ಇದು ಒಂದು ಬೆಸ್ಟ್ ಫ್ಯಾಮಿಲಿ ಔಟಿಂಗ್ ಅಂತಲೇ ಹೇಳ್ಬೋದು. ನಾಲೆಡ್ಜು ಸಿಗುತ್ತೆ, ಮತ್ತು ನಮ್ಮ ಸುತ್ತಮುತ್ತ ಇರೋ ವಸ್ತುಗಳೆಲ್ಲ ಈ ಥರ ಕ್ರಿಯೇಟ್ ಆಗಿದೆಯಾ, ಇದ್ರ ಫಂಕ್ಷನ್ಸ್ ಇದೆಲ್ಲನೂ ಕೂಡ ನಮಗೂ ಒಂದು ಸಣ್ಣ ಐಡಿಯಾ ಬರುತ್ತೆ. ಹಾಗೆ ನಿಮ್ಗೇನಾದರೂ ಇನ್ನೂ ಜಾಗಗಳು ಗೊತ್ತಿದೆ, ನಾವು ತುಂಬ ತಿರುಗಾಡ್ತೀವಿ, ಮಕ್ಕಳಿಗೆ ಈ ಜಾಗಗಳು ತುಂಬ ಬೆಸ್ಟ್ ಅಂತ ಯಾವುದಾದ್ರೂ ಬೆಂಗಳೂರಲ್ಲಿ ನಿಯರಲ್ಲಿರೋಂತಹ ಜಾಗಗಳು ಗೊತ್ತಿದ್ರೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ, ನಾನು ನೆಕ್ಸ್ಟ್ ಮಕ್ಕಳನ್ನ ಕರ್ಕೊಂಡು ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಾನು ವ್ಯೂವರ್ಸ್ಗೆ ಸಜೆಷನ್ ಮಾಡ್ತೀನಿ, ಚೆನ್ನಾಗಿದೆಯಾ, ನೀವು ವಿಸಿಟ್ ಮಾಡ್ಬೋದಾ ಅಂತ. ಸೊ ನನಗೆ ಗೊತ್ತಿರೋ ಅದು ಇಷ್ಟೇ. ಯಾಕೆಂತಂದರೆ ಬೆಂಗಳೂರನ್ನ ಸುತ್ತಾಡಿದ್ದು ತುಂಬ ಕಮ್ಮಿ. ನಾನು ಇಲ್ಲ, ಮನೆಯಲ್ಲೇ ಇರ್ತೀನಿ. ಹಾಗಾಗಿ ನನಗೆ ಅದಷ್ಟು ಐಡಿಯಾ ಇಲ್ಲ. ಎಲ್ಲಾದ್ರೂ ಇನ್ಸ್ಟಾಗ್ರಾಮಲ್ಲಿ ನೋಡಿದಾಗ ಆ ಜಾಗನ ಇಷ್ಟ ಆದರೆ ನನ್ನ ಹಸ್ಬೆಂಡ್ಗೆ ಶೇರ್ ಮಾಡ್ತೀನಿ. ಪಾಪ ಅವ್ರು ನೋಡೋದೇ ಇಲ್ಲ. ನಿನ್ನೆ ನಾನು ಸಡನ್ಲಿ ಒಂದು ಜಾಗಕ್ಕೆ ವಿಸಿಟ್ ಮಾಡಿದ್ವಿ ಇವತ್ತು. ಅಂದರೆ ನಾವು ಹೋಗ್ಬೇಕಾಗಿರೋ ಜಾಗನೇ ಬೇರೆ, ನಾವು ಹೋಗಿದ್ದ ಜಾಗನೇ ಬೇರೆ. ಅದೇ ಜಾಗನ ನಾನು ಹಿಂದಿನ ದಿನ ರಾತ್ರಿ ನಮ್ಮ ಮನೆಯವ್ರಿಗೆ ಶೇರ್ ಮಾಡಿದ್ದೆ. ಇದು ಒಂಥರ ಯುನೀಕ್ ಆಗಿರೋ ದೇವಸ್ಥಾನ ಇದೆ, ನೋಡಿ ಸಖತ್ತಾಗಿದೆ ಅಂತ ಅವ್ರಿಗೆ ಶೇರ್ ಮಾಡಿದ್ದೀನಿ. ಬಟ್ ಅವ್ರು ನೋಡಿರ್ತಾರೆ ಅಂತ ನಾನು ಸುಮ್ಮನೆ ಆಗ್ತಾಯಿದ್ದೆ. ಎಷ್ಟೋ ಜಾಗ ಶೇರ್ ಮಾಡಿದ್ದೀನಿ. ಆಮೇಲೆ ನಾನು ಆ ದೇವಸ್ಥಾನ ನೋಡಿದ ತಕ್ಷಣ ಶಾಕ್ ಆಗೋಯ್ತು. ಅಯ್ಯೋ, ನಿನ್ನೆ ಸಾಯಂಕಾಲ ನಾನು ಇದೇ ಜಾಗನ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದೀನಿ, ಈ ಜಾಗಕ್ಕೆ ಹೋಗೋಣ ಯಾವಾಗಾದರೂ ಅಂತ ಹೇಳಿ, ಬೆಂಗಳೂರಲ್ಲೇ ಅಂತ. ಆಮೇಲೆ ನೋಡಿದ್ರೆ ನನ್ನ ಹಸ್ಬೆಂಡು ಈ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ಗಳು ಎಲ್ಲಿ ಬರುತ್ತೆ ಅಂತ, ಅಂದರೆ ಮೆಸೇಜ್ ಎಲ್ಲಿ ಬರುತ್ತೆ ಅಂತಲೇ ಗೊತ್ತಿಲ್ವಾ, ಹಂಗಾರೆ ನಾನು ಇಷ್ಟು ದಿನ ಕಳಿಸಿರೋ ಯಾವ ಮೆಸೇಜು ನೀವು ನೋಡಿಲ್ವಾ ಅಂತ ನಾನು ಶಾಕ್ ಆಗೋಯ್ತು. ಸುಮ್ಮನೆ ಫಾರ್ವರ್ಡ್ ಮಾಡ್ತಾಯಿದ್ದೀನ ನಾನು ಅಂತ 1000 ಮೆಸೇಜ್ ಹೋಗ್ಬಿಟ್ಟಿದೆ. ಅವ್ರಿಗೆ ಗೊತ್ತೇ ಇಲ್ಲ ಮೆಸೇಜ್ ಎಲ್ಲಿದೆ ಅಂತ. ಸೊ ಈ ಥರನೂ ಆಗುತ್ತೆ ಕೆಲವೊಂದು ಸರಿ. ಸಣ್ಣದೊಂದು ಜಿಪ್ ಲಾಕ್ ಸ್ವಿಚ್ ಬಟನ್ಸ್ ಎಲ್ಲ ಹೆಂಗೆ ವರ್ಕ್ ಆಗುತ್ತೆ, ಅವನ ಮರದ ಕರೆಂಟ್ ಹೆಂಗೆ ಪಾಸ್ ಆಗುತ್ತೆ. ಸೊ ಇದೆಲ್ಲ ಅದರ ಡೀಟೇಲ್ಡಾಗಿ ದೊಡ್ಡದಾಗಿ ಮಾಡಿ ಇಟ್ಟಿರ್ತಾರೆ ಅಂದರೆ ನಿಮಗೆ ಚೆನ್ನಾಗಿ ಅರ್ಥ ಆಗಲಿ ಹೆಂಗೆ ಅದು ಫಂಕ್ಷನ್ ಆಗುತ್ತೆ ಅಂತ. ಸೊ ಅದನ್ನೆಲ್ಲ ನೋಡಿದ್ವಿ. ಕೆಲವೊಂದಷ್ಟು ತುಂಬ ತಲೆನೋವು ಬಂದುಬಿಡ್ತು, ಅಷ್ಟು ಹಾರ್ಡಾಗಿತ್ತು. ಇನ್ನು ನನ್ನ ಫೇವ್ರೆಟ್ ಕ್ಯಾಮ್ರಾ ಲೆನ್ಸ್ ಇದು, ಅದು ಹೆಂಗೆ ಝೂಮ್ ಆಗುತ್ತೆ, ಝೂಮ್ ಔಟ್ ಆಗುತ್ತೆ, ಅದ್ರ ಫಂಕ್ಷನ್ ಹೆಂಗಾಗುತ್ತೆ ಅನ್ನೋದನ್ನು ಝೂಮ್ ಮಾಡಿ ತೋರಿಸೋದಕ್ಕಿಂತ ದೊಡ್ಡದಾಗಿ ಮಾಡಿಟ್ಬಿಟ್ಟು ತೋರಿಸಿದ್ದಾರೆ. ಅದಷ್ಟೇ ಅಲ್ಲದೆ ಇನ್ನು ಬರಬೇಕಂತಂದರೆ ಸೈನ್ಸು, ಟೆಕ್ನಾಲಜಿ, ಕೃಷಿ ಬಗ್ಗೆ ಇರ್ಬೋದು, ಇದೆಲ್ಲ ಹೆಂಗೆ ಅವರು ಈ ಒಂದು ನಮ್ಮ ಈಗಿರೋ ಅಂಥ ಜನ್ರೇಷನ್ಗೆ ಫಾಸ್ಟ್ ಫಾರ್ವರ್ಡ್ ಮಾಡಿಕೊಂಡು ಅದನ್ನು ಹೆಂಗೆ ಕ್ರಾಪ್ ಮಾಡಿಕೊಂಡು ಇದನ್ನು ಯಾವ ಥರ ಮಾಡಿದ್ದಾರೆ ಅಂತ. ಈ DNA ಅನ್ನೋದು ನಮಗಷ್ಟೇ ಅಲ್ಲದೆ ಗಿಡಗಳಲ್ಲಿರೋ ಹೂವುಗಳ ಬಣ್ಣಗಳ ಬದಲಾವಣೆಗೂ ಕೂಡ ಈ DNA ಮುಖ್ಯ. ಬಯೋಟೆಕ್ನಾಲಜಿ, ಒಂದು ಪಿಂಕ್ ಕಲರ್ ರೋಸ್ನ ಪರ್ಪಲ್ ಕಲರ್ ಹೆಂಗೆ ಮಾಡಬೇಕಂತಂದರೆ ಈ DNA ಚೇಂಜ್ ಮಾಡಿದ್ರೆ ಅದು ಪರ್ಪಲ್, ನೇರಳೆ ಹಣ್ಣು ಯೆಲ್ಲೋ ಕಲರ್ ಚೇಂಜ್ ಆಗೋದು ಅಂತ. ಕ್ರಾಪ್ ಇದೆಯಲ್ಲ ಅದ್ರ ಬಗ್ಗೆ ಡೀಟೇಲಾಗಿ ಹೇಳಿದ್ದಾರೆ. ಇನ್ನೂ ತುಂಬ ವಿಚಾರ ಇದೆ ನಿಜ. ನಾನು ಇದರೊಳಗೆ ಒಂದು 10% ಕೂಡ ತೋರಿಸಿಲ್ಲ ನಿಮಗೆ. ಸಿಕ್ಕಾಪಟ್ಟೆ ಇತ್ತು, ಅದನ್ನೆಲ್ಲ ತೋರ್ಸೋಕ್ಕಾದ್ರೆ ಇಡೀ ದಿನ 1-2 ಅವರ್ ಬ್ಲಾಗ್ ಆಗಿಬಿಡುತ್ತೇನೋ. ಸೊ ಹಾಗಾಗಿ ನಾನು ಎಷ್ಟು ಸಾಧ್ಯ ಅಷ್ಟು ಕ್ವಿಕ್ಕಾಗಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೆ ಬೋರ್ ಅನಿಸಿಲ್ಲ ಅಂತಂದರೆ ನೋಡ್ಬೋದು, ಇಲ್ಲಾಂತಂದರೆ ಸ್ಕಿಪ್ ಮಾಡ್ಬೋದು.
ಸೊ ದೊಡ್ಡ ದೊಡ್ಡ ವ್ಯಕ್ತಿಗಳ ತಲೆಯಲ್ಲಿ ಇದೆಲ್ಲ ಹೆಂಗೆ ತುಂಬ್ಕೊಂತು ಹೆಂಗೆ ಬಂತು ಅಂತದೇ ಗೊತ್ತಿಲ್ಲ. ಇವರೇ ಆ ದೊಡ್ಡ ವ್ಯಕ್ತಿಗಳು. ಈ ಥರದವ್ರು ಸುಮಾರು ಜನ ಇದ್ದಾರೆ ಇಲ್ಲಿ. DNA ಕಂಡುಹಿಡಿದಿರೋ ಮಹಾನ್ ಭಾವರು ಇದ್ದಾರೆ. ನಮ್ಮ ದೇಹದಲ್ಲಿ ನಮ್ಮ ರಚನೆ ಹೆಂಗಾಗಿದೆ, ನಮ್ಮ DNA, ಆ DNAಯಲ್ಲಿರುವಂಥ ಬದಲಾವಣೆಗಳು, ಒಂದೊಂದು ಬದಲಾವಣೆಯಿಂದ ಅವನ ವ್ಯಕ್ತಿಯಲ್ಲಿ ಎಷ್ಟು ಬದಲಾವಣೆಗಳಾಗತ್ತೆ ಅಂತ. ಸುಮಾರು ಇಲ್ಲಿವರೆಗೂ ಒಂದು ವ್ಯಕ್ತಿ ಥರ ಮ್ಯಾಚ್, ಅದೇ ಥರ ವ್ಯಕ್ತಿ ಇನ್ನೊಂದು ವ್ಯಕ್ತಿಗೆ ಮ್ಯಾಚ್ ಆಗಿರೋ ಇದೇ ಇಲ್ವಂತೆ. ಸೊ ಅಂದರೆ ಒಂದು ವ್ಯಕ್ತಿ ಡಿಫ್ರೆಂಟ್ ಅಂತಂದರೆ ಆ ಥರ ವ್ಯಕ್ತಿ ಯಾರು ಇರೋದಿಲ್ಲ. ಆ ಬಾಡಿಯಲ್ಲಿರೋ ಆ ವ್ಯಕ್ತಿ ಮಾತ್ರನೇ ಹಂಗಿರೋಕ್ಕೆ ಸಾಧ್ಯ. ಪ್ರಪಂಚದಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಎಲ್ಲರೂ ಕೂಡ ತುಂಬ ಡಿಫ್ರೆಂಟ್ ಆಗಿದ್ದಾರೆ. ಸೊ ಈ ಥರ ಮಾಡಿದರೆ ಈ ಥರ ಆಗುತ್ತೆ ಅಂತ. ಆದಷ್ಟು ಜಾಸ್ತಿ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋಕೆ ಹೋದರೆ ಸಾಮಾನ್ಯ ಮನುಷ್ಯರ ಕತೆ ಏನಾಗಬೇಕು ಅಂತ ಅನಿಸ್ಬಿಡುತ್ತೆ. ಅಷ್ಟು ಕತೆ ಇದೆ ಅಬ್ಬಾ. ಸುಮಾರು ಒಂದು 4th ಫ್ಲೋರ್ ತನಕ ಇದೆ. 1st ಫ್ಲೋರ್, 2nd ಫ್ಲೋರ್, 3rd, 4th ಹಾಗೆ. ಸೊ ನೀವು ನೋಡ್ತಾ ಓಡಾಡ್ತಾ ನಿಜವಾಗ್ಲೂ ಕಾಲು ನೋವೇ ಬಂದುಬಿಡುತ್ತೆ. ಅಷ್ಟು ಜಾಗ ಸುತ್ತಿ ಕಾಲು ನೋವು ಬರುತ್ತೆ. ನಿಮಗೆ ಆಗುತ್ತೆ ಅಂತ ಅಂದರೆ ಬೆಳಗ್ಗೆ ಆರಾಮಾಗಿ ಏನಾದರೂ ಚೆನ್ನಾಗಿ ತಿನ್ಕೊಂಡು ಹೋಗಿ ಸುತ್ಕೊಂಡು ಎಲ್ಲನೂ ನೋಡಿಕೊಂಡು ಆರಾಮಾಗಿ ಬರ್ಬೋದು. ನಮಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿಯೋಕ್ಕೆ ಸ್ಟಾರ್ಟ್ ಆಗೋಯ್ತು. ಯಾಕೆಂದರೆ ಜಾಸ್ತಿ ಓಡಾಡಿದ್ವಿ ಅಲ್ಲ. ನನಗೆ ಓಡಾಡೋಕೆ ಆಗ್ತಾಯಿಲ್ಲ. ಪ್ರೀತು ಅಂತೂ ಓಡಾಡಿದ್ದಾನೆ ಅಂತಂದರೆ ಎಲ್ಲೂ ಎತ್ಕೊಂಡಿಲ್ಲ ಅವ್ನ ಎನರ್ಜಿಗೆ ಏನು ಹೇಳ್ಬೇಕಂತಲೇ ಗೊತ್ತಿಲ್ಲ. ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ, ಅವ್ನ ಮಗು ಗೊತ್ತಾಗ್ತಾ ಇಲ್ಲ, ಸುಮ್ಮನೆ ರಪ ಓಡಾಡ್ತಾ ಇದ್ದಾನೆ, ನೀವು ಎತ್ಕೊಳ್ಳಿ, ಬೇಡ ಆ ಥರ ಓಡಾಡೋದು, ಮತ್ತು ಮನೆಗೆ ಹೋದ್ಮೇಲೆ ಕಾಲು ನೋವು ಬಂದೇ ಬರುತ್ತೆ, ಅದನ್ನು ಹೇಳ್ಕೊಳಕ್ಕೆ ಬಂದಿಲ್ಲ ಅಂತಂದರೆ ಅದು ಒಂಥರ ಕಷ್ಟ ಆಗಿಬಿಡುತ್ತೆ ಅಂತ. ಬಟ್ ಅವ್ನು ಯಾರನ್ನೋದು ಮಾತು ಕೇಳ್ತಾ ಇರಲಿಲ್ಲ. ಆಮೇಲೆ ತುಂಬ ಹೊಟ್ಟೆ ಹಸಿತಾಯಿತು. ಬಟ್ ಅಲ್ಲಿ ನನಗೇನೋ ಊಟ ಅಷ್ಟು ಇಷ್ಟ ಆಗಿಲ್ಲ. ಅದಕ್ಕೆ ನಾನು ಸ್ವಲ್ಪ ರೈಸ್ ತೊಗೊಂಡೆ. ಪ್ರಗತಿನೂ ಮಮ್ಮಿ ನನಗೂ ಊಟ ಬೇಡ, ಸ್ವಲ್ಪ ರೈಸ್ ಅಂತ ಅಂದರು. ಸ್ಯಾಂಡ್ವಿಚ್ಚು ಮತ್ತು ರೈಸು ಅವ್ರು ಊಟ ತೊಗೊಂಡ್ರು. ಸೊ ಇಲ್ಲಿ ಸ್ವಲ್ಪ ಓಡಾಡಿದ್ವಿ. ಅದಾದಮೇಲೆ ಸ್ವಲ್ಪ ವೈರಸ್ಗಳ ಬಗ್ಗೆ ಸೈನ್ಸು ಅದೆಲ್ಲ ಇರುತ್ತಲ್ಲ, ಆ ಒಂದು ಸೆಕ್ಷನ್ಗೆ ಹೋದ್ವಿ. ಅದಾದಮೇಲೆ ಕಿಡ್ಸ್ದೊಂದು ಫನ್ ಪ್ಲೇಸ್ ಇದೆ, ಅದು ತುಂಬ ಚೆನ್ನಾಗಿದೆ, ಅಲ್ಲೋದ್ವಿ. ಕೊರೋನಾ ವೈರಸ್ಸು ರೀಸೆಂಟಾಗಿ ಎಲ್ಲರ ತಲೆ ಕೆಡಿಸಿದ ವೈರಸ್ಸು, ಅದ್ರ ಬಗ್ಗೆನೂ ಇತ್ತು. ಅದಾದಮೇಲೆ ಪ್ಲೇಗ್ ಅಂತ ನಮ್ಮಮ್ಮ ಯಾವಾಗಲೂ ಹೇಳೋರು, ಪ್ಲೇಗ್ ಬಂದುಬಿಟ್ಟದ ಅಂದರೆ ಹಳ್ಳಿ ಕಡೆ ಅದನ್ನು ಪಳೇಗು ಅಂತ ಹೇಳೋರಂತೆ. ಅವ್ರಿಗೆ ಪಳೇಗ್ ಬಂದ್ಬಿಟ್ಟು ಅವರೇ ಸತ್ತೋದ್ರು, ಅವರಲ್ಲಿರೋ ಜನ ಎಲ್ಲ ಅಷ್ಟು ಡೇಂಜರಸ್ ಕಾಯಿಲೆ ಅದು ಅಂತ ಹೇಳ್ತಾಯಿದ್ರು. ಈಗೆಲ್ಲ ಟ್ರೀಟ್ಮೆಂಟ್ ಇದೆ, ವೈರಸ್ಗಳು ಬಂದರೆ ಸಾಕು, ವ್ಯಾಕ್ಸಿನೇಷನ್ಗಳನ್ನ ತಯಾರಿಸ್ತಾರೆ, ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟೆಲ್ಲ ಟೆಕ್ನಾಲಜಿ ಕಲ್ತ್ಕೊಂಡಿದ್ದಾರೆ. ಬಟ್ ಆಗಿನ ಕಾಲದಲ್ಲಿ ಅದೆಲ್ಲ ಇರಲಿಲ್ಲಲ್ಲ. 10 ಲಕ್ಷ ಜನ ಏನೋ ಒಂದು ಜಾಗದಲ್ಲಿ, ಯುರೋಪಲ್ಲ ಪ್ಲೇಗ್ ಅಂತ ಬಂದಿದ್ದು, ಅದೊಂದು ಅಲ್ಲಿ ನೋಡಿದೆ ನಾನು. ಆ ಜಾಗದ 10 ಲಕ್ಷ ಜನ ಆ ಕಾಯಿಲೆಗೆ ಸತ್ತೋಗಿದ್ರು ಅಂತ ಹೇಳಿ ಫಸ್ಟಲ್ಲೇ ಬಂದಿದ್ದು. ಸೊ ಆ ಥರ ಕಾಯಿಲೆಗಳೆಲ್ಲ ಅದು ಇತ್ತು. ಬಟ್ ಅವಾಗ ತುಂಬ ಕಷ್ಟ ಆಗ್ತಾಯಿತ್ತು. ಪ್ಲೇಗಿಗೂ ವ್ಯಾಕ್ಸಿನೇಷನ್ ಆಗಲೇ ಒಬ್ಬರು ಕಂಡುಹಿಡ್ದಿದ್ರು. ಅದೇ ಕೊಕ್ಕೆ ಥರ ಮೂತಿ ಇತ್ತಲ್ಲ, ಇದಾಕೊಂಡು ನಿಂತಿತ್ತು ಅವರು, ಅದಕ್ಕೆ ಅದ್ರ ಮುಖ ತೋರಿಸಿಲ್ಲ, ಬಟ್ ಆ ಥರ ತೋರಿಸಿದ್ರು. ಅದಾದಮೇಲೆ ಸ್ವಲ್ಪ ಒಂದು ಫನ್ ಪ್ಲೇಸ್ ಇತ್ತು, ಅದು ಕೂಡ ತುಂಬ ಚೆನ್ನಾಗಿದೆ. ಇದು ಮಕ್ಕಳು ಖಂಡಿತ ಖುಷಿಯಾಗುತ್ತೆ. ಅಂದರೆ ಒಂದು ಪಝಲ್ಸ್ ಎಲ್ಲ ಇಟ್ಟಿದ್ದಾರೆ, ಯಾವ್ಯಾವ ಸೀಸನಲ್ಲಿ ಗಿಡಗಳು ಯಾವ್ಯಾವ ಥರ ಕಾಣಿಸುತ್ತೆ ಅಂತ. ಸೊ ಆ ಥರ ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಎಂಜಾಯ್ ಮಾಡಿಕೊಂಡು ಬಂದ್ವಿ. ನೋಡಬಾರ್ದು, ನೋಡ್ತಾ ಇದೆಯಾ? ಕರೆಕ್ಟ್. ಇದು ಬಂತು ಸಿಂಹ. ಎಲ್ಲೋಗ್ತವನೆ?
ನೆಕ್ಸ್ಟು ನಾವು ಅಲ್ಲಿಂದ ಬರುವಾಗ 3 ಎಕ್ಸಾಕ್ಟಾಗಿ 3 ಆಗಿತ್ತು. ಸೊ ಇನ್ನೂ 5 ತನಕ ಟೈಮ್ ಇದೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲೇ ಫಿಶ್ ಅಕ್ವೇರಿಯಮ್ ಇದೆ ಒಂದು ಕಬ್ಬನ್ ಪಾರ್ಕ್ ಹತ್ರ. ಅಲ್ಲಿ ತುಂಬ ವೆರೈಟಿ ಫಿಶ್ನ ನೋಡ್ಬೋದು. ಅಲ್ಲಿ ಸುಮ್ಮನೆ ಜಸ್ಟ್ ಹಾಗೆ ಕರ್ಕೊಂಡು ಹೋಗಿದ್ವಿ. ಪ್ರೀತಮ್ಗಂತೂ ಇನ್ನೂ 4 ಜಾಗ ಕರ್ಕೊಂಡು ಹೋಗಿದ್ರು. ಹಿಂಗೆ ಓಡಾಡ್ತಾ ಇದ್ನೇನೋ ಗೊತ್ತಿಲ್ಲ. ಬಮ್ಮರೆ ಅದೇನು ಎನರ್ಜಿ ಇದೆಯೋ ಮಕ್ಕಳಲ್ಲಿ ದೇವ್ರಿಗೆ ಗೊತ್ತು. ನನಗಂತೂ ಕಂಪ್ಲೀಟ್ಲಿ ಟಯರ್ಡಾಗಿ ನಾನು ಫುಲ್ಲು ಸೋತು ಸ್ವರ್ಗೋಗ್ಬಿಟ್ಟಿದ್ದೆ. ಬಟ್ ನಂಗೆ ಆಗ್ತಾ ಇಲ್ಲ ಅಂತ. ಅವನಂತೂ ಓಡ್ತಾ ಇದ್ದಾನೆ ಅಂದರೆ ಅಷ್ಟು ಓಡ್ತಾನೆ. ಮಕ್ಕಳಿಗೆ ನಿಜವಾಗ್ಲೂ ಸ್ಟೆಮಿನಾ ಇರುತ್ತೆ. ಸೊ ಅಲ್ಲಿಂದ ಸ್ವಲ್ಪ ಫಿಶ್ ಅಷ್ಟೇ ಇದೆ, ಜಾಸ್ತಿ ಏನೂ ಇಲ್ಲ. ಆದರೆ ನಿಮ್ಗೆ ಏನಂತಂದರೆ ನಾನು ಹೇಳೋದು, ಮನೇಲಿ ಇವಾಗೆಲ್ಲ ಫಿಶ್ ಟ್ಯಾಂಕ್ ಎಲ್ಲ ಮಾಡಿಸ್ತೀವಲ್ವ ನಾವು ಹೊಸ ಮನೆ ಕಟ್ಟಿಸಿದಾಗ, ಅದರಲ್ಲೇ ಇವಾಗೆಲ್ಲ ಗೋಡೆಗೆಲ್ಲ ಬಂದುಬಿಡುತ್ತೆ. ಅಥವಾ ಎಕ್ಸ್ಟ್ರಾ ಅವ್ರು ತುಂಬ ಖರ್ಚು ಮಾಡಿ ಒಳ್ಳೊಳ್ಳೆ ಇದನ್ನು ಮಾಡ್ತಾರೆ. ಆ ಥರ ಮಾಡ್ಸಂಗಿದ್ರೆ ಖಂಡಿತ ನೀವು ಇಲ್ಲಿಗೆ ಬರ್ಬೋದು. ಎಷ್ಟು ವೆರೈಟಿ ಫಿಶ್ ಟ್ಯಾಂಕಲ್ಲಿ ಆ ಒಂದು ಇದನ್ನು ಕ್ರಿಯೇಟ್ ಮಾಡಿದ್ದಾರೆ ಅಂತ ಅಂದರೆ ಖಂಡಿತ ನಿಮ್ಗೊಂದು ಯಾವುದಾದ್ರೂ ಡಿಸೈನ್ ಇಷ್ಟ ಆಗೇ ಆಗುತ್ತೆ. ಈ ಥರ ಅದೆಲ್ಲ ನ್ಯಾಚುರಲ್ಲಾಗಿ ಬೆಳೆದಿರೋಂಥ ಹುಲ್ಲು, ಅದರೊಳಗೆ ಫಿಶ್ ಇರುತ್ತೆ. ದೊಡ್ಡ ಮೆಷಿನ್ಗಳಿದೆ ಫಿಲ್ಟರ್ ಮಾಡೋದು, ನೀರನ್ನೆಲ್ಲ ಇನ್ಬಿಲ್ಟ್ ಎಲ್ಲ ಅದೇ ಮಾಡ್ಕೊಳ್ತಾ ಇರುತ್ತೆ. ಲೈಟಿಂಗಿಂದ ಹಿಡಿದು ಇದು ಎಲ್ಲನೂ ಕೂಡ ಅವ್ರು ಮಾಡಿ ಕೊಡ್ತಾರಂತೆ. ಈ ಥರ ಎಲ್ಲ ಮಾಡಿಸ್ಬೇಕು ಅಂತ ಮನೇಲಿ ಏನಾದರೂ ಪ್ಲ್ಯಾನ್ ಇದ್ದರೆ ಅವರು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಸೊ ಅಷ್ಟು ವೆರೈಟೀಸ್ ಡಿಸೈನ್ ಅಲ್ಲಿ ಇಟ್ಟಿದ್ರು ಅಂತಂದರೆ ನನಗೆ ಖುಷಿ ಆಗ್ತಾಯಿತ್ತು. ಮತ್ತು ನಾವೇನಾದರೂ ಮನೆ ಕಟ್ಸಿದ್ರೆ ಈ ಥರ ಮಾಡಿಸ್ಕೋಬೋದಲ್ವಾ ಅಂತ ಒಂದು ಸಲ ಅನಿಸ್ತು. ನೀವೇನಾದರೂ ಮಾಡಿಸ್ಕೊತೀವಿ ಅಂತಂದರೆ ಮೇಂಟೈನ್ ಮಾಡಬೇಕು ಫಿಶ್ಶು ಹಂಗೆ ಹಿಂಗೆ ಅಂತೆಲ್ಲ ಯೋಚನೆ ಮಾಡೋಂಗಿದ್ರೆ ಬೇಡ. ಇಲ್ಲ ಆಗುತ್ತೆ, ಒಂಥರ ನೋಡೋಕ್ಕೆ ಖುಷಿ ಸಿಗುತ್ತೆ, ಚೆನ್ನಾಗಿರುತ್ತೆ ಮನಸ್ಸಿಗೆ ಅಂತ ಅನಿಸಿದ್ರೆ ಮಾಡ್ಬೋದು. ಇದು ನಮ್ಮನೆ ಫಿಶ್ ಟ್ಯಾಂಕ್ ಇದೆಯಲ್ಲ ಆ ಥರ ಇದು ಮೇಂಟೆನೆನ್ಸ್ ಅಲ್ಲ. ಇದು ಅದೇ ಫಿಲ್ಟರ್ ಆಗಿ ನೀರು ಚೇಂಜ್ ಆಗಿ ಆ ಥರ ಕಂಪ್ಲೀಟ್ಲಿ ಅವ್ರದ್ದು ಸೆಟಪ್ ಇರುತ್ತೆ. ನಾವು ತೆಗೆದು ಕ್ಲೀನ್ ಮಾಡಬೇಕು ಅನ್ನೋ ಥರ ಏನೂ ಇರಲ್ಲ ಅದು ಅಂತ ಅಂದ್ಕೊಳ್ತೀನಿ. ಸೊ ಮಣ್ಣು ಹಾಕಿರ್ತಾರೆ ಕೆಳಗಡೆ, ಆ ಮಣ್ಣು ಹಾಕಿ ಅದ್ರಲ್ಲಿ ಗಿಡ ಬೆಳೆದಿರ್ತಾರೆ. ಸೊ ಯಾವ ಥರ ಅಂತ ನನಗೂ ಅಷ್ಟು ಐಡಿಯಾ ಇಲ್ಲ. ನೀವೇನಾದರೂ ಈ ಥರ ಡಿಸೈನ್ಸ್ ಎಲ್ಲ ಮಾಡಿಸ್ತೀವಿ ಮನೆಯಲ್ಲಿ ಅಂತಂದರೆ ಒಂದ್ಸರಿ ಖಂಡಿತ ಟ್ರೈ ಮಾಡಿ ನೋಡಿ. ಅಲ್ಲಿಂದ ಮತ್ತೆ ನಾವು ದೇವಸ್ಥಾನಕ್ಕೆ ಹೋಗೋದು ಬೇಡ ಅಂತ ಡಿಸೈಡ್ ಮಾಡಿದೆ ನಾನು. ಇಲ್ಲೆಲ್ಲ ಸುತ್ತಿ ತುಂಬ ಟಯರ್ಡ್ ಆಗಿದೆ, ಫ್ರೆಶ್ ಆಗಿರೋದೆಲ್ಲ ಮುಖ ಬಾಡೋಗ್ಬಿಟ್ಟಿದೆ. ಇವಾಗ ದೇವಸ್ಥಾನಕ್ಕೆ ಹೆಂಗೆ ಹೋಗೋದು, ಬೇಡ ಇನ್ನೊಂದು ಸರಿ ಹೋಗೋಣ ಅಂತ. ಇಲ್ಲ ಬಂದುಬಿಟ್ಟಿದ್ದೀವಿ, ಇನ್ನೂ ಟೈಮ್ ಇದೆ ನೋಡ್ಕೊಂಡು ಬರೋಣ ಅಂತ ಬಂದ್ವಿ. ಇದೇ ದೇವಸ್ಥಾನನ ನಾನು ನನ್ನ ಹಸ್ಬೆಂಡ್ಗೆ ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ದು. ಆದರೆ ಇದು ಒಳಗಡೆ ವಿಡಿಯೋ ಮಾಡೋದಕ್ಕೆ ಪರ್ಮಿಷನ್ ಇಲ್ಲ. ಸೊ ಹಾಗಾಗಿ ನಾನು ಕಂಪ್ಲೀಟಾಗಿ ವಿಡಿಯೋ ಏನೂ ಮಾಡಿಲ್ಲ. ಒಳಗಡೆ ಇರೋದು ಕೃಷ್ಣ ಪರಮಾತ್ಮ ಗೋವರ್ಧನಗಿರಿಯನ್ನು ಬೆರಳಲ್ಲಿ ಎತ್ತಿದ್ರಲ್ಲ ಆ ಒಂದು ಪೋಸ್ಟರಲ್ಲಿ ದೇವರಿದೆ. ಸೊ ಹಾಗೆ ಹೋದ್ವಿ, ತುಪ್ಪ ದೀಪ ಹಚ್ಚಿದ್ವಿ, ಬಂದ್ವಿ. ಇನ್ನೇನು ಪ್ರೀತಮ್ ಬರ್ಡೇ ಕೂಡ ಬಂತು. ಅವತ್ತು ಹೋಗೋಕ್ಕಾಗುತ್ತೋ ಇಲ್ವಾ, ಇವತ್ತೇ ಕರ್ಕೊಂಡು ಹೋಗ್ಬಿಡೋಣ ಅಂತ. ನಾವು ಇಲ್ಲಿಗೆ ಬರ್ತೀವಿ ಅನ್ನೋ ಊಹೆನೂ ಇರಲಿಲ್ಲ. ಕೃಷ್ಣನ ದರ್ಶನ ಆಗತ್ತೆ, ನಾವು ನೋಡ್ತೀವಿ ಅಂತ. ನಾವು ಹೋಗಬೇಕಾಗಿದ್ದು ಬೇರೆ ದೇವಸ್ಥಾನ, ಹೋಗಿದ್ದು ಬೇರೆ ದೇವಸ್ಥಾನ. ಈ ಥರ ಇತ್ತು ಇವತ್ತಿನ ದಿನ. ಈ ದಿನದ ವ್ಲಾಗನ್ನು ನೀವು ಎಂಜಾಯ್ ಮಾಡಿದ್ದೀರಾ ಅಂತ ತಿಳ್ಕೊತೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬರ್ಸ್ ತುಂಬ ಕಮ್ಮಿ ಆಗ್ತಾ ಇದೆ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.